ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶ್ರೀಮದಾಚಾರ್ಯರಮತಾನುಗಧೀಮತಾಮುರರಂಘ್ರಿಕಮಲಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕೆ ಹೈಮವತಿ ಷಣ್ಮಹೀಶಿಯರಡಿಗೆ ವ್ಯೋಮಕೇಶಗೆ ವಾಣಿ ವಾಯುಸುತಾಮರಸಭವಲಕ್ಷ್ಮೀನಾರಾಯಣರಿಗಾನಮಿಪೇ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭುಂ ಜಗನನಿಹಿತಪಾಣಿಂ ಮಂಡನಂ ಮಂಡನಾನಾಂ ತರುಣ ತುಳಸಿಮಾಲಾಂ ಕಂಧರಂ ಕಂಜನೇತ್ರಂ ಸದಯ ಧವಲಹಾಸಂ ವಿಠ್ಠಲಂ ಚಿಂತಯಾಮಿ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗ ನಿಲ್ಲುವವು ವಲ್ಲಭಾಶ್ರೀ ಪುರಂದರ ವಿಠ್ಠಲನು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವೋ ಜಯ ಹರಿ ಎಂಬುವುದೇ ತಾರಾಬಲವೋ ಜಯ ಹರಿ ಎಂಬುವುದೇ ಚಂದ್ರಬಲವೋ ಜಯ ಹರಿ ಎಂಬುವುದೇ ವಿದ್ಯಾಬಲವೋ ಜಯ ಹರಿ ಎಂಬುವುದೇ ದೈವ ಬಲವೋ ಜಯ ಹರಿ ಪುರಂದರ ವಿಠ್ಠಲನ ಬಲವಯ್ಯ ಸಕಲ ಸುಜನರಿಗೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವರು ಹರಿಭಗುದಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳಾಡಿಸಿ ಸುಜ್ಞಾನಮತೀತ್ತು ಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ. ಭಕುತ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ನಿಂತಿ ಕೃತಿ ನಡೆಸುವನು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯಕ್ಷಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿಪರಾಯಣಃ ಧರ್ಮಮಾರ್ಗೇ ಪ್ರೇರೇಯಂತು ಭವಂತಃ ಸರ್ವ ಏವ ಹಿ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಗತಾದ್ರಿತ್ರಿಗಾನಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಶಾಂಗ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ವಾಯುದೇವರ ವಿಶೇಷವಾದ ಮಹಿಮೆಗಳನ್ನು ಕೊಂಡಾಡುವುದು ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ನಾವು ಏನು ಮಾಡಿದ್ದೇವೆ ದೇವರಿಗಾಗಲಿ ವಾಯುದೇವರಿಗಾಗಲಿ ಅಥವಾ ಗುರುಗಳಿಗೆ ನಾವು ಏನು ಮಾಡಿದ್ದೇವೆ ಅಂತ ಹೇಳ್ಕೋತಾ ಹೋಗ್ತೀವಿ. ನಾವು ಜಗತ್ತಿನ ಮೇಲೆ ಒಂದೇ ಮಾತು ಹೇಳ್ತೀವಿಲ್ಲ, ನಾವೇನು ಮಾಡೀವಿ ಅಂತ ಹೇಳ್ತೀವಿ. ವಾಯುದೇವರಿಗೆ 48 ದಿವಸ ಮಧು ಅಭಿಷೇಕ ಮಾಡಿದೆ ಅಂತ ಹೇಳ್ತೀವಿ. ದೇವರಿಗೆ ಇಂಥ ಸೇವೆ ಮಾಡಿದೆ ಅಂತ ಹೇಳ್ತೇವೆ. ರಾಯರಿಗೆ ಇಷ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದ್ದೇನೆ ಪ್ರತಿ ಗುರುವಾರ ತಪ್ಪದೆ. ಲೀಸ್ಟ್ ಇಟ್ಬಿಟ್ಟಿರ್ತೀವಿ ನಮ್ಮ ಮನ್ಯಾಗ. ಯಾವಾಗ ಏನು ಮಾಡಿವಿ ಲೀಸ್ಟ್ ಇಟ್ಟಿರ್ತೀವಿ. ನಮಗೊಬ್ಬರು ತೋರಿಸಿದ್ರು ಮಹಾನುಭಾವರು, ಇಲ್ಲಿ ತನಕ 518 ಪಂಚಾಮೃತ ಮಾಡಿಸಿದ್ದೇನೆ ರಾಯರಿಗೆ ಅಂತ. ಹಿಂಗೊಂದು ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವರು, ಏನೋ ರೆಕಾರ್ಡ್ ಮಾಡಿಡಬೇಕು ಅಂತ. ವಾಯುದೇವರಿಗೆ ನಾವು ಮಾಡಿದ್ದೇ ಹೇಳ್ತೀವಿ, ದೇವರಿಗೆ ನಾವು ಮಾಡಿದ್ದೇ ಹೇಳ್ತೇವೆ, ಗುರುಗಳಿಗೆ ನಾವೇನು ಮಾಡಿದ್ದೇವೆ ಅದು ಹೇಳ್ತೇವೆ. ದೇವರು ನಮಗೇನು ಮಾಡ್ತಾನೆ ಅಂತ ಒಂದಿನಾದರೂ ವಿಚಾರ ಮಾಡಿದ್ದೀವ? ದೇವರು ನಮಗೇನು ಮಾಡ್ತಾ ಇದ್ದಾನೆ, ಏನು ಮಾಡಿದ್ದಾನೆ? ವಾಯುದೇವರು ನಮಗೆ ಎಷ್ಟು ಉಪಕಾರ ಮಾಡ್ತಾರೆ ಅಂತ ನಾವೇನಾದರೂ ಕೊಂಡಾಡಿದ್ದೀವ? ನಾವು ವಾಯುದೇವರಿಗೆ ಮಾಡಿದರೂ ಬಂತು, ಬಿಟ್ಟರೂ ಬಂತು. ಆದರೆ ವಾಯುದೇವರು ನಮಗೇನು ಮಾಡ್ತಾರಲ್ಲ ಅದನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು ನಾವು.
ಅದೇ ಅವರಿಗೆ ಮುಖ್ಯವಾದ ಪ್ರೀತಿ ಆಗುವುದು. ನೀನು 48 ದಿವಸ ಮದುವೆ ಅಭಿಷೇಕ ಮಾಡಿದೆ ಅಂದರೆ ಏನು ದೊಡ್ಡ ಉಪಕಾರ ಮಾಡಿದೆ ವಾಯುದೇವರಿಗೆ ಏನು ತಿಳ್ಕೋಬೇಡ. ಆದರೆ ವಾಯುದೇವರು ನಿನಗೆ ಮಾಡ್ತಾರಲ್ಲ, ಪ್ರತಿನಿತ್ಯ ಉಪಕಾರ ಮಾಡ್ತಾ ಇದ್ದಾರಿಲ್ಲ. ವಾಯುದೇವರು ಏನು ಉಪಕಾರ ಮಾಡ್ತಾರೆ ಅಂದರೆ ಜ್ಞಾನಿಗಳಂತಾರೆ, 6 3 2 1000 3 2 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ. ವಾಯುದೇವರು ಮಾಡೋ ಉಪಕಾರ ಅಲ್ವಾ ಅದು? ಪ್ರತಿನಿತ್ಯವೂ ನಮ್ಮಲ್ಲಿ ನಿಂತು, ನಮ್ಮ ದೇಹದೊಳಗೆ ನಿಂತು 21,600 ಬಾರಿ ಹಂಸ ಮಂತ್ರವನ್ನು ಮಾಡಿ ನಮ್ಮನ್ನು, ನಮ್ಮ ದೇಹವನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ ವಾಯುದೇವರು. ನಾವು ಅದನ್ನು ಸ್ಮರಣೆ ಮಾಡಲಿಕ್ಕೆ ಬರಬೇಕು. ಮೊದಲು ಏನೋ 1-2 ಸತಿ ಸ್ವಲ್ಪ ಏನಾದರೂ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ವೈದ್ಯರತ್ತೆ ಹೋಗ್ತೀವಲ್ಲ, ಡಾಕ್ಟ್ರ್ ಹತ್ರ ಹೋದಾಗ ಏನು ಮಾಡ್ತಾರೆ ಅವರು? ಆ ಸ್ವಲ್ಪ ಪ್ರಾಬ್ಲಮ್ಮನ್ನು ರಿಪೇರ್ ಮಾಡಲಿಕ್ಕೆ ಸಾವಿರಾರು ರೂಪಾಯಿ ಫೀಸ್ ತಗೋತಾರೆ ಇಲ್ಲ? ಬಾಯಿ ಮುಚ್ಕೊಂಡು ಕೊಟ್ಟು ಬರ್ತಾರಲ್ಲ, ಫೀಸ್ ಕೊಡ್ತಾರೆ ಇಲ್ಲ? ಸ್ವಲ್ಪ ತೊಂದರೆ ಭಾಳ ಇಲ್ಲ, ಕೊಟ್ಟು ಬರ್ತಾರೆ, ಸಾವಿರಾರು ರೂಪಾಯಿಗಳನ್ನು ಸುರಿತಾರೆ. ಆದರೆ ವಾಯುದೇವರು ಪ್ರತಿನಿತ್ಯ ಇಷ್ಟು ಹಂಸ ಮಂತ್ರ ಜಪ ಮಾಡ್ತಾರಲ್ಲ, ಅವರಿಗೇನಾದರೂ ಫೀಸ್ ಕೊಟ್ಟಿದ್ದೀವ ನಾವು? ಅಥವಾ ವಾಯುದೇವರಿಗೆ ಕೇಳಿದರೆ ಕೊಡಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಇದೆಯಾ? ವಾಯುದೇವರು ಅನ್ಬೋದು, ನೀ ಏನು ಜಾಸ್ತಿ ಫೀಸ್ ಕೊಡಬೇಡಪ್ಪ, 1 ಜಪಕ್ಕೆ 1 ರೂಪಾಯಿ ಅಂತೆ ಕೊಡು ಅಂದರೆ ಎಷ್ಟು ಕೊಡ್ಬೇಕೀಗ? ವಾಯುದೇವರು ಸುಮ್ಮನೆ 1 ರೂಪಾಯಿ, 1 ಜಪಕ್ಕೆ 1 ರೂಪಾಯಿ ಅಂತೆ ಕೊಟ್ಬಿಡು, ಎಷ್ಟು ಕೊಡ್ಬೇಕಾಯ್ತು ಈಗ? 21,600. ಅದು ಒಂದು ದೇಹದಲ್ಲಿ. ನಮಗಿರೋ ದೇಹ ಎಷ್ಟು? 4 ದೇಹಗಳಿದೆ ಅಲ್ಲೋ. ಸ್ವರೂಪ ದೇಹ ಇದೆ, ಲಿಂಗ ಶರೀರ ಇದೆ, ಅನಿರುದ್ಧ ಶರೀರ ಇದೆ, ಮೇಲೆ ಕಾಣ್ತಕ್ಕಂಥ ಈ ಸ್ಥೂಲವಾದ ಶರೀರ ಇದೆ. ಅದಕ್ಕೆ ಜಗನ್ನಾಥದಾಸರಾಯರು ನಾಡಿ ಪ್ರಕರಣ ಸಂಧಿ ಒಳಗೆ ಹೇಳ್ತಾರೆ, ಪ್ರತಿನಿತ್ಯದಲ್ಲೂ ಒಂದೊಂದು ದೇಹದಲ್ಲೂ 21,600 ಬಾರಿ ಹಂಸ ಮಂತ್ರ ಜಪ ಆಗ್ತಂತ. ಅದು ಟೋಟಲ್ ಎಷ್ಟಾಯಿತು ಅಂದರೆ 86,400 ಜಪ ಅದು. ಹಾಗಾದ್ರೆ ವಾಯುದೇವರಿಗೆ ನಾವು ಎಷ್ಟು ಕೊಡೋ ಫೀಸ್ ಕೇಳಿದರೆ? ವಾಯುದೇವ್ರಿಗೆ ಕೇಳಲ್ಲ, ಧೈರ್ಯವಾಗಿರೋಣ. ಬೈ ಚಾನ್ಸ್ ಕೇಳಿದರೆ ಎಷ್ಟು ಕೊಡಬೇಕಾಯ್ತು ಈಗ? 86,400 ರೂಪಾಯಿ ಕೊಡಬೇಕು. ನಿಂದೇನು ಮುಲಾಜ್ ಹೋಗಯ್ಯ ತೊಗೊಂಡು ಹೋಗು ಅಂಥೇಳಿ ನಾವು ಕೊಟ್ಟರೆ ವಾಯುದೇವ್ರ ತಕ್ಷಣ ಇಸ್ಕೊಂಡು ಮತ್ತೆ ಕೇಳ್ತಾರೆ, ನಿನಗೆ ಹೆಂಡ್ತಿ ಬೇಕಾ ಬೇಡ? ಹೆಂಡ್ತಿ ಬೇಕೋ ಬೇಡ? ಯಾಕಪ್ಪ ಬೇಕು. ಮತ್ತು ಅಕ್ಕಿ ಒಳಗೆ ನಿಂತು ಉಸಿರಾಟ ಮಾಡವು ನಾನೇ, ಕೊಡು ರೊಕ್ಕ. ಅದು ಹೆಂಡ್ತಿದೇನೋ ಕೊಟ್ಟ ಅಂತ ತಿಳ್ಕೊಂಡ್ರಿ. ಮಕ್ಕಳು ಬೇಕೋ ಬೇಡ ಕೇಳ್ತಾರೆ. ಯಾಕೆ? ಅದರಲ್ಲಿ ನಿಂತು ಉಸಿರಾಟ ಮಾಡವು ನಾನೇ. ಕೊನೆಗೆ ಹೆಂಗೆ ಕೇಳ್ತಾರೆ ಅಂದರೆ, ನಿಂಗೆ ನಾಯಿ ಬೇಕಾ ಬೇಡ? ಮನೆಯಕ್ಕೆ ನಾಯಿ ಅದಲ್ಲ ಕಾಯಲಿಕ್ಕೆ. ಹೌದು, ಮತ್ತು ಅದರಲ್ಲಿ ನಿಂತು ಉಸಿರಾಟ ಮಾಡಿ ಹಿಂಗೆ ವಾಯುದೇವರು ಏನಾದರೂ ಕೇಳ್ತಾ ಹೋಗಿದ್ರೆ ನಮಗೇನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆ ಏನ್ರಿ? ಅದಕ್ಕೆ ವಾಯುದೇವರ ಮಾಡುವ ಉಪಕಾರವನ್ನು ಪ್ರತಿನಿತ್ಯದಲ್ಲೂ ಸ್ಮರಣೆ ಮಾಡು ನೀನು. ಅದು ನಾವು ವಾಯುದೇವರಿಗೆ ಮಾಡ್ತಕ್ಕಂಥ ಉಪಕಾರ ವಿನಃ ಅವರಷ್ಟು ಅನಿಮಿತ್ಯ ಬಾಂಧವರು ಪರಮಾತ್ಮನ ಬಿಟ್ಟ ಮೇಲೆ ಮತ್ತೆ ಯಾರ್ಯಾರು ಇಲ್ಲ. ಅನಿಮಿತ್ಯ ಬಂಧುತ್ವ ಅಂದ್ರೇನು? ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಉಪಕಾರವನ್ನು ಮಾಡುವವರು ಯಾರೋ ಅದಕ್ಕೆ ಅನಿಮಿತ್ಯ ಬಂಧುತ್ವ ಅಂತ ಕರೀತಾರೆ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ. ನೋಡ್ರಿ, ಪ್ರತಿನಿತ್ಯ ನಮ್ಮಲ್ಲಿ 86,400 ಹಂಸ ಮಂತ್ರಗಳನ್ನು ಮಾಡಿದರೂ 1 ಪೈಸಾ ಕೂಡ ಫೀಸನ್ನು ಇಸ್ಕೊಳ್ಳದೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡ್ತಾರೆ ಇಲ್ಲ? ಅದು ಬ್ಯಾಸರಿಕಿಲ್ಲಾರದೆ ಮಾಡ್ತಾರೆ ಜಪ. ನಮಗೆ ಬ್ಯಾಸರಿಕೆ ಬಂದರೆ 10 ಗಾಯತ್ರಿ ಜಪ ಮಾಡ್ತೀವಿ ನಾವು. ನಮಗೆಲ್ಲ ಸರಿಯಾಗಿತ್ತು, ಕಾಫಿ ಗಿಫಿ ವ್ಯವಸ್ಥೆ ಇದೆ ಅಂತ ಗೊತ್ತಾದರೆ 108 ಗಾಯತ್ರಿ ಮಾಡ್ತೀವಿ ಇಲ್ಲ? ಎಲ್ಲಾದರೂ ಹೋದ್ರೆ ಅಷ್ಟೇ. ಆರಾಧನೆಗೆ ಹೋಗಿರ್ತೀವಲ್ಲ, ನಾವು 108 ಗಾಯತ್ರಿ ಮಾಡೋದು ಯಾವಾಗ ಅಂದರೆ ಕಾಫಿ ತಿಂಡಿ ಎಲ್ಲ ವ್ಯವಸ್ಥೆ ಇದೆ ಅಂತ ಗೊತ್ತಾದ ಮೇಲೆ ಒಂಬವರು ಹಿಂಗೆ ಕೂದಿದ್ವಿ. ಏನೂ ಇಲ್ಲ, ಬೇಸರಿಕೆ ಆಯಿತು ಅಂದ್ರೆ 10 ಜಪ ಮಾಡ್ತೀವಿ ನಾವು. ಬೇಸರಿಕೆ ಬಂದರೆ ಕಡಿಮೆ ಮಾಡ್ತೀವಿ ಇಲ್ಲ? ಹಂಗೆ ವಾಯುದೇವ್ರು ಏನಾದರೂ ಮಾಡ್ತಾರ? ಅದಕ್ಕೆ ವಾಯುದೇವ್ರನ್ನ ಕೊಂಡಾಡ್ತಾ ಅಂತಾರೆ ಜ್ಞಾನಿಗಳು, ಬೇಸರದೆ ಸರ್ವರೋಳು ಶ್ವಾಸ ಜಪಗಳ ಮಾಡಿ ಗುರುಮಧ್ವ ಮುನಿರಾಯ ಶ್ರೀಶಗರ್ಪಿಸುತ್ತ ನಿನ್ನ ದಾಸರನ್ನು ಸಲಹಿದೆ ಗುರುಮಧ್ವ ಮುನಿರಾಯ. ಆನಂದ ತೀರ್ಥರೆಂಬ ಅರ್ಥಿಯ ಪೆಸರುಳ್ಳ ಗುರುಮಧ್ವ ಮುನಿರಾಯ, ಏನೆಂಬೆ ನಾ ನಿಮ್ಮ ಕರುಣಕ್ಕೆ ಎಣೆಗಾಣೆ ಗುರುಮಧ್ವ ಮುನಿರಾಯ. ಬೇಸರದೆ ಸರ್ವರೊಳ್ಳು ಶ್ವಾಸ ಜಪಗಳ ಮಾಡಿ. ನಾವು ರಾತ್ರಿ ಮಲಗಿದ್ದರೂ ವಾಯುದೇವರು ನಮ್ಮೊಳಗೆ ತಾವು ಜಾಗೃತರಾಗಿದ್ದುಕೊಂಡು ಜಪ ಮಾಡಿ ನಮ್ಮನ್ನು ಬದುಕಿಸಿರ್ತಾರೆ. ನಿರ್ಭಯವಾಗಿ ಮಲಗಿಬಿಡುತ್ತೇವೆ ನಾವು. ರಾತ್ರಿ ಮಲಗ್ತೇವೆ ಇಲ್ಲ?
ಮುಂಜಾನೆ ಹೇಳ್ತೇವೆ ಅನ್ನೋದೇ ಡೌಟ್ ಕಡಿಮೆ ನಮಗೆ. ಅದು ವಾಯುದೇವರು ಎಬ್ಸಿದರೆ ಹೇಳೋದು, ಇಲ್ಲಾಂದರೆ ಹರಯೇ ನಮ ಕೇಳೋಂತಿತ್ತ. ಏನು ಆಚಾರ್ಯ ರಾತ್ರಿ ಪ್ರವಚನ ಹೇಳೋದು ಮಲಗಿದ್ರು, ಮುಂಜಾನೆ ಹೇಳಲೇ ಇಲ್ಲ, ಮುಂದೇನಾಯಿತು 4 ಜನ ಬಂದು ಎತ್ಕೊಂಡು ಹೋದರು ಅಂತ ಅಷ್ಟೆ. ವಾಯುದೇವರ ಕರುಣ ಅಲ್ವಾ. ಅವರ ಬಗ್ಗೆ ರಾಮಾಯಣದಲ್ಲಿ ಸುಂದರವಾಗಿ ಕೊಂಡಾಡಿದೆ. ಅದೇ ನಮಗೆ ಘಟ್ಟ ಕೊಟ್ಟಿದ್ದು ಸುಂದರಕಾಂಡ. ಅದು ಬಹಳ ಸುಂದರವಾದ ವಿಷಯ. ವಾಯುದೇವರಿಗೆ ಸುಂದರ ಅಂತ ಹೆಸರಿದೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಿಚಾರಗಳಲ್ಲಿದೆ. ಈ ರಾಮಾಯಣದ ಅಂಗವಾಗಿ 4 ವಾಯುದೇವರ ಮಾತುಗಳನ್ನು ಯಥಾಶಕ್ತಿ ಯಥಾಮತಿ ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಗುರುಗಳ ಅನುಗ್ರಹದಿಂದ ತಮಗೆಷ್ಟು ಹಿತ ಅನ್ನಿಸ್ತದೋ ಅಷ್ಟು ಮಾತ್ರ ಸ್ವೀಕಾರ ಮಾಡಿ ಅಂತ ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಸುಗ್ರೀವ ಋಷಿಮುಖ ಪರ್ವತದಲ್ಲಿ ಇರ್ತಕ್ಕಂಥ ಸುಗ್ರೀವ ಪರ್ವತವನ್ನು ಹತ್ತಿದ್ದಾನೆ. ಹೀಗೆ ನೋಡ್ತಾ ಇರುವಾಗ ಒಂದು ದೃಶ್ಯ ಕಾಣಿಸ್ತು. ಆ ಪರ್ವತದ ಆ ಕಡೆ ಭಾಗದಲ್ಲಿ ಇಬ್ಬರು ಋಷಿ ವೇಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮಹಾ ತೇಜಪುಂಜರಾಗಿದ್ದಾರೆ. ಕೈ ಒಳಗೆ ಬಿಲ್ಲು ಬಾಣಗಳನ್ನು ಧರಿಸಿದ್ದಾರೆ. ಆ ರಾಮನ ಜೊತೆಗೆ ಇರ್ತಕ್ಕಂಥ ಲಕ್ಷ್ಮಣನೂ ಇದ್ದಾನೆ ಮಹಾನುಭಾವ. ದೂರಿಂದ ನೋಡಿದ ಸುಗ್ರೀವ. ನೋಡಿ ಅವನಿಗೆ ಭಯ ಆಯಿತು. ಓಡ್ತಾ ಬಂದ, ಹನುಮಂತ ಹನುಮಂತ ಅಂತ ಬಂದ. ಅವ ವಾಯುದೇವರು ಹನುಮಂತದೇವರಂತಾರೆ, ಏನಾಯ್ತಪ್ಪ ಹೇಳು. ಏನಿಲ್ಲ, ಯಾರೋ ಬಂದಿದ್ದಾರೆ, ಋಷಿ ವೇಷದಲ್ಲಿದ್ದಾರೆ, ಮಹಾಶೌರ್ಯವಂತರು ಅಂತ ಕಾಣ್ತಾರೆ, ತೇಜಪುಂಜಗಳಾಗಿದ್ದಾರೆ. ಅವರನ್ನು ನೋಡಿ ನಂಗೆ ಯಾಕೋ ಭಯ ಆಗ್ತಾ ಇದೆ ಎಂದರು ವಾಯುದೇವರು. ನಮ್ಮಣ್ಣ ವಾಲಿನೇ ನನ್ನನ್ನು ಸಂಹಾರಕ್ಕಾಗಿ ಅವರನ್ನು ಕಳಿಸಿರ್ಬೋದಾ? ಯಾಕೋ ಭಯ ಅಂದರು ಸುಗ್ರೀವ. ಹನುಮಂತದೇವರಂದರು, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ, ನಿಂಗೆ ಯಾಕೆ ಭಯ? ಹನುಮಂತ ದೇವರು ರಾಮದೇವರಿದ್ದ ಕಡೆ ಬರ್ತಾ ಇದ್ದಾರೆ. ಭಾಳ ಸುಂದರವಾಗಿ ಬರ್ತಾ ಇದ್ದಾರೆ, ನಿಧಾನವಾಗಿ. ಅಲ್ಲಿರ್ತಕ್ಕಂಥ ಹೂಗಳನ್ನೆಲ್ಲ ತೆಗೆದುಕೊಂಡು ಬಂದು ಕೈಯಲ್ಲಿ ಹಿಡ್ಕೊಂಡು ನಿಧಾನವಾಗಿ ಬರ್ತಾ ಇದ್ದಾರೆ. ಲಕ್ಷ್ಮಣ ನೋಡಿದ್ದಂತೆ ಮಹಾನುಭಾವ, ದೂರದಿಂದ ನೋಡಿದ. ಅಣ್ಣ, ಯಾರೋ ಕಪಿ ಈ ಕಡೆ ಬರ್ತಾ ಇದ್ದಾನೆ, ಇವನ್ಯಾರೋ ವನಚರ. ಇವ ಯಾರಪ್ಪ ಇವ? ಎಷ್ಟು ಸುಂದರವಾಗಿ ಬರ್ತಾ ಇದ್ದಾನೆ ಅಣ್ಣ, ಎಷ್ಟು ಗ್ರಾಮ್ಯಾಟಿಕಲ್ಲಾಗಿ ನಡೀತಾ ಇದ್ದೇನೆ ನೋಡುತ್ತ. ವಾಯುದೇವರು ನಡೆಯುವಾಗಲೂ ಬಹಳ ಯಾವ ರೀತಿ ನಡಿಬೇಕೋ ಅದೇ ರೀತಿ ನಡೀತಿದ್ರಂತೆ. ನಡೆಯೋದು ಒಂದು ಪದ್ಧತಿ ಹೇಳ್ಯಾರಿ, ಹೌದಿಲ್ಲ? ವಾಯುದೇವರಂಗೆ ಗ್ರಾಮ್ಯಾಟಿಕಲ್ಲಾಗಿ ನಡೀತಿದ್ರಂತವ್ರು. ಈ ಕೆಲವ್ರಿಗೆ ಗೊತ್ತಾಗ್ತದೆ, ಅಲ್ಲಿ ಯಾರೋ ಆಚಾರ ಬಂದರೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಬಂದು ನೋಡಪ್ಪ ಗುರುದಾಸರು ಅಂತಾರೆ. ಯಾಕೆ ನಿಮ್ಗೇನು ಗೊತ್ತಾಯ್ತು? ಅವರಲ್ಲಿ ಕಾಲಿಟ್ಟರೆ ನೆಲ ಅದರ್ತದೆ ಇಲ್ಲಿ ಅಂತ. ಹಿಂಗೆ ನಡೀಬಾರ್ದು, ಅದು ಪದ್ಧತಿ ಪ್ರಕಾರ ನಡೀತಾ ಇದ್ರಂತೆ. ಬಾಗಿ ಬರ್ತಾ ಇದ್ದರೆ ರಾಮದೇವರು ಹೇಳಿದ್ರಂತೆ, ನೋಡು ಲಕ್ಷ್ಮಣ, ನೀನು ಕೇವಲ ಅವನು ಬರುವುದನ್ನೇ ನೋಡ್ತಾ ಇದ್ದೀಯಲ್ಲ, ನೀನು ಇನ್ನೊಂದು ನೋಡಿದ್ದೀಯ. ಏನಣ್ಣ? ಏನಿಲ್ಲ, ಆ ಕಪಿಯ ಕಿವಿ ಒಳಗಿದೆಯಲ್ಲ ಕರ್ಣಕುಂಡಲ, ಅದು ಕೋಟಿ ಸೂರ್ಯನ ಪ್ರಕಾಶದಂತೆ ಹೊಳಿತಾ ಇದೆ ಅಲ್ವಾ ಅಂತ ರಾಮದೇವರು ಅಂದ್ರನ್. ಅವಾಗ ಹನುಮಂತ ದೇವರಿಗೆ ಗ್ಯಾರಂಟಿ ಆಯಿತು, ಓಹೋ ಇವನೇ ನನ್ನ ಗುರು, ಇವನನ್ನೇ ಅನುಸರಿಸಬೇಕು ಅಂತ. ಯಾಕೆ? ಹನುಮಂತ ದೇವರು ಅವತಾರ ಮಾಡಿದ ತಕ್ಷಣವೇ ಅಂಜನಾದೇವಿ ಕೇಳಿದ್ರಂತೆ, ಅಮ್ಮ ನಾನು ಯಾರನ್ನ ಗುರು ಅಂತ ಅನುಸರಿಸಲಿ ಅಥವಾ ನನ್ನ ಸ್ವಾಮಿ ಅಂತ ಯಾರನ್ನು ನಾನು ಅನುಸರಿಸಲಿ ಅಂತ ಕೇಳಿದಾಗ ಅಂಜನಾದೇವಿ ಹೇಳಿದ್ಲಂತೆ, ನಿನ್ನ ಕಿವಿಯಲ್ಲಿರ್ತಕ್ಕಂಥ ಕರ್ಣಕುಂಡಲಗಳ ಪ್ರಕಾಶವನ್ನು ಯಾರು ವರ್ಣನೆ ಮಾಡ್ತಾರೋ ಅವರೇ ನಿನ್ನ ಗುರು, ಅವನೇ ನಿನ್ನ ಸ್ವಾಮಿ ಅಂತ ಹೇಳಿದ್ಲು. ಇದು ಮಾತು ರಾಮದೇವರ ಮುಖದಿಂದ ಬಂದು ತಕ್ಷಣವೇ ಹನುಮಂತ ದೇವರು ಬಂದು ಮಹಾನುಭಾವರು ಪುಷ್ಪಗಳನ್ನು ಹಾಕಿ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ಮಾತನ್ನಾಡಿದ್ದಾರೆ. ಅದಕ್ಕೆ ಶ್ರೀಪಾದರಾಜರಂದರು, ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಾಗಿಲ್ಲೆಂದು ಮುಖ್ಯ ಪ್ರಾಣನು ರಾಮನನ್ನು ಅನುಕರಿಸಿದ. ಮಾತಾಡಬೇಕಾದ್ರೂ ಗ್ರಾಮೆಟಿಕಲ್ಲಾಗಿ ಮಾತಾಡಬೇಕಾಗತ್ತೆ, ಅಷ್ಟು ಗ್ರಾಮರ್ ಬದ್ಧವಾಗಿ ಮಾತಾಡೋರು. ಯಾವ ಶಬ್ದ ಎಷ್ಟು ಉಚ್ಚಾರ ಮಾಡಬೇಕು, ಮಹಾಪ್ರಾಣ ಹೆಂಗೆ ಉಚ್ಚಾರ ಮಾಡಬೇಕು, ಅಲ್ಪ ಪ್ರಾಣ ಹೆಂಗೆ ಉಚ್ಚಾರ ಮಾಡಬೇಕು, ನಮಗವೆಲ್ಲ ಗೊತ್ತಿಲ್ಲ. ನಮ್ಮ ಮನಸ್ಸಿಗೆ ಬಂದಾಗ ಉಚ್ಚಾರ ಆಗ್ಬಿಡ್ತಾವೆ. ಪ್ರತಿಯೊಂದು ಶಬ್ದವನ್ನು ಮಾತಾಡುವಾಗಲೂ ಕ್ರಮ ಹೇಳಿದ್ದಾರೆ, ಅದೇ ಕ್ರಮದಿಂದ ಮಾತಾಡಬೇಕು. ಅದಕ್ಕೆ ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಾಗಿಲ್ಲೆಂದು ಶ್ರೀಪಾದರಾಜರು ಮಾತಾಡಿದರು. ಅವಾಗ ಹನುಮಂತ ದೇವರು ಕರೀತಾರೆ. ಆಯಿತು ಅಂದರು ರಾಮದೇವರು.
ಬಲಭುಜದ ಮೇಲೆ ರಾಮದೇವರನ್ನು ಕೂಡಿಸಿಕೊಂಡು ಎಡಭುಜದ ಮೇಲೆ ಲಕ್ಷ್ಮಣನನ್ನು ಕೂಡಿಸಿಕೊಂಡು ವಾಯುದೇವರು ಸುಗ್ರೀವ ಇರ್ತಕ್ಕಂಥ ಸ್ಥಳಕ್ಕೆ ಬಂದರಂತೆ ಮಹಾನುಭಾವರು. ಇದನ್ನು ಆಚಾರ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ 2ನೇ ಅಧ್ಯಾಯದೊಳಗೆ. ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಪ್ರವೇಶ ಮಾಡುವಾಗ ವಾಯುದೇವರು ಇದೇ ರೀತಿಯಾಗಿ ಹೋಗ್ತಾರೆ ಅನ್ನುವ ಪ್ರಮೇಯನೂ ಅಲ್ಲಿದೆ. ರಾಮದೇವರ ಭೇಟಿಯನ್ನು ಸುಗ್ರೀವನಿಗೆ ಮಾಡಿಸಿದರು ಅಂತ ಕಥೆ. ರಾಮದೇವರ ಭೇಟಿ ಸುಗ್ರೀವನಿಗೆ ಅವಶ್ಯಕತೆಯೋ? ರಾಮದೇವರ ಭೇಟಿ ಸುಗ್ರೀವನಿಗೆ ಅವಶ್ಯಕತೆ. ಸುಗ್ರೀವನ ಭೇಟಿ ರಾಮದೇವರಿಗೇನು ಅವಶ್ಯಕತೆ ಇಲ್ಲ. ಆದರೂ ಲೋಕಾರೂಢಿಯಂತೆ ಭೇಟಿ ಮಾಡಿಸಿದ್ದಾರೆ. ಪರಸ್ಪರ ಮಾತುಗಳಾಯಿತು. ಏನು ಸುಗ್ರೀವ ಹೇಳ್ತಾನೆ, ಸ್ವಾಮಿ, ನನ್ನ ಹೆಂಡತಿಯನ್ನು, ನನ್ನ ರಾಜ್ಯವನ್ನು ನಮ್ಮ ಅಣ್ಣ ತಪ್ಪು ಕಲ್ಪನೆ ಮಾಡಿ ತಾನು ತಗೊಂಡಿದ್ದಾನೆ. ಅದಕ್ಕೆ ನೀನು ನನ್ನ ಹೆಂಡತಿಯನ್ನು, ನನ್ನ ರಾಜ್ಯವನ್ನು ನನಗೆ ಕೊಡಿಸಿದರೆ ನಿನ್ನ ಹೆಂಡತಿಯನ್ನು ಹುಡುಕಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಇವನು ಮಾತಾಡಿದ. ಆ ಕಾಲದಲ್ಲಿ ಅಗ್ನಿ ಸಾಕ್ಷಿಯಾಗಿ ಇಬ್ಬರು ಸಖತ್ವ ಆಯಿತು. ಮಳೆಗಾಲ ಪ್ರಾರಂಭ ಆದ್ದರಿಂದ 4 ತಿಂಗಳ ಕಾಲ ಸ್ವಾಮಿ ಅಲ್ಲೇ ಇದ್ದಾನೆ. ಸರಿ, ಪರಮಾತ್ಮಂದ ನೋಡು, ನಂದೊಂದಿಂದು ಸೇಮ್ ಪ್ರಾಬ್ಲಮ್. ಅದಕ್ಕೆ ರಾಯರು ರಾಮಚಾರಿತ್ರ್ಯ ಮಂಜರಿ ಅಂತ ಗ್ರಂಥ ಬರೆದಿದ್ದಾರಲ್ಲ, ಅದರಲ್ಲೊಂದು ಮಾತು ಹೇಳ್ತಾರೆ. ಸ್ನೇಹ ಆಗಬೇಕು ಅಂದರೆ ಅಥವಾ ಮದುವೆ ಆಗಬೇಕು ಅಂದರೆ ಸಮಾನ ಅಂತಸ್ತಿನಲ್ಲಿ ಆಗಬೇಕು. ಹಾಗಾದರೆ ಸುಗ್ರೀವನಿಗೂ ರಾಮನಿಗೂ ಸಖ್ಯ ಆಯಿತಲ್ಲ, ಯಾವ ಸಮಾನ ಅಂತಸ್ತಿದೆ ಅಂತ ಪ್ರಶ್ನೆ. ಇಬ್ಬರಿಗೂ ಸಮಾನ ಅಂತಸ್ತಂತೇನಿಲ್ಲ. ಅವ ಭಗವಂತ ರಾಮದೇವರು ಈಶ, ವಾಯುದೇವರು ದಾಸರು, ಸಮಾನ ಅಂತಸ್ತಿಲ್ಲ. ಹೌದಾ? ಮತ್ತೆ ಭಗವಂತ ನರನಾಗಿದ್ದಾನೆ, ವಾಯುದೇವರಲ್ಲಿ ಏನಾಗಿದ್ದಾರೆ? ವಾನರರಾಗಿದ್ದಾರೆ. ಸಮಾನಂತಸ್ತಿಲ್ಲ. ಸಮಾನಂತಸ್ತು ಯಾವುದು ನೋಡಿ ಇಬ್ಬರು ಸ್ನೇಹ ಆಯಿತು. ಯಾರಿಗೆ? ಸುಗ್ರೀವನಿಗೆ ಮತ್ತು ರಾಮನಿಗೆ. ಅಂದರೆ ರಾಯರು ಬಹಳ ವಿಚಿತ್ರವಾದ ಮಾತು ಹೇಳ್ತಾರೆ. ಇದೆಷ್ಟು ವಿಚಿತ್ರ ಅಂದರೆ, ಬೇರೆ ಯಾವುದು ಸಮಾನಂತಸ್ತಿರಲಿಲ್ಲಂತೆ ಸುಗ್ರೀವನಿಗೂ ಮತ್ತು ರಾಮದೇವರಿಗೂ. ಒಂದು ಸಮಾನಂತಸ್ತಿತ್ತಂತೆ. ಯಾವುದು? ಅವನು ಹೆಂಡ್ತಿನ ಕಳ್ಕೊಂಡಿದ್ದ, ಇವನು ಹೆಂಡ್ತಿನ ಕಳ್ಕೊಂಡಿದ್ದ. ಆ ಬೇಸ್ ಮೇಲೆ ಇಬ್ಬರು ಫ್ರೆಂಡ್ಶಿಪ್ ಆಯಿತು ಅಂತ ಸುಂದರವಾದ ಕಲ್ಪನೆಗಳನ್ನು ಜ್ಞಾನಿಗಳು ಕೊಡ್ತಾರೆ. ಸರಿ, ನಿಮ್ಮಣ್ಣನ ಯುದ್ಧಕ್ಕರಿ, ನಾ ಮರಿಗೆ ನಿಂತು ಬಾಣ ಹೊಡಿತೇನೆ ಅಂತ ಪ್ರಭು. ಆಯಿತು ಅಂಥೇಳಿ ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೆದಿದ್ದಾನೆ. ವಾಲಿ ಯುದ್ಧಕ್ಕೆ ಬಂದ. ಯುದ್ಧ ಪ್ರಾರಂಭ ಆಗಿದೆ ವಾಲಿಗೂ ಸುಗ್ರೀವನಿಗೂ. ಪ್ರತಿಯೊಂದು ವಾಲಿ ಸುಗ್ರೀವನಿಗೆ ಹಾಕಿದಾಗ ಸುಗ್ರೀವ ಹಿಂಗೆ ಸೈಡ್ ನೋಡ್ತಿದ್ದಂತೆ. ವಾಲಿ ಪೆಟ್ಟು ಬಿದ್ದಾಗೆಲ್ಲ ಹಿಂಗೆ ನೋಡ್ತಿದ್ದ, ಯಾಕೆ ಸೈಡ್ನಿಂದ ಬಾಣ ಬರತ್ತೆ ಅಂತ ಕಾದಿದ್ದ. ಯಾರು? ಸುಗ್ರೀವ. ಅವನಿಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು ಅಂದರೆ, ಈಗ ನಾವು ಇಲ್ಲಿ ಊಟ ಕೂತಾಗ ಲೇಟ್ ಆಗಿರ್ತಂತ ತಿಳ್ಕೊರಿ, ಹಗಲೆಲ್ಲ ಅಡುಗೆ ಮನೆ ಕಡೆ ನೋಡ್ತಿರ್ತೀವಿ ನಾವು, ಎಲೆ ಬಂತ ಅಂತ. ಎಷ್ಟು ಕ್ಯೂರಿಯಾಸಿಟಿ, ಅಷ್ಟೇ ಕಾತುರತೆ ಇತ್ತು. ಹಿಂಗೆ ಪ್ರಾಣ ಬರುತ್ತಾ? ಬರಲೇ ಇಲ್ಲ. ಸಾಯಂಕಾಲ ಆಯಿತು. ಅದಕ್ಕೆ ವಾಲಿ ಹೇಳಿದ್ನಂತ, ನೋಡು, ಈ ಬಾರಿ ನೀನು ನಮ್ಮ ತಮ್ಮ ಅಂತ ಬಿಟ್ಟಿದ್ದೇನೆ, ಇನ್ನು ಮುಂದೇನಾದರೂ ನಾಳೆ ಮತ್ತೆ ಯುದ್ಧಕ್ಕೆ ಇನ್ನೊಂದು ಸರಿ ಕರೆದ್ರೆ ಚಟ್ನಿ ಪುಡಿ ಮಾಡಿಬಿಡ್ತೇನೆ ಅಂತ, ಮುಗಿಸಿಬಿಡ್ತೇನೆ ನಿನ್ನ. ಸುಗ್ರೀವ ಓಡ್ತಾ ಬಂದ, ರಾಮನ ಪಾದಕ್ಕೆ ಬಿದ್ದ. ಸ್ವಾಮಿ, ನಿಜವಾಗಿ ಹೇಳು, ನೀನು ನನ್ನನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದೋ ವಾಲಿಯನ್ನು? ಹೇಳು, ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಭಗವಂತಂದ, ಇಲ್ಲಪ್ಪ, ವಾಲಿಯನ್ನೇ ಸಂಹಾರ ಮಾಡಲಿಕ್ಕೆ ಬಂದಿದ್ದು. ಮತ್ತು ನಿನ್ನ ಮಾತು ನಂಬಿಕೊಂಡು ನಾ ಯುದ್ಧಕ್ಕೆ ಹೋದ್ನಲ್ಲ, ಮತ್ತು ನೀ ಯಾಕೆ ಬಾಣ ಬಿಡಲಿಲ್ಲ ಅಂತ. ನೋಡ್ರಿ, ಅವಾಗ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ, ಸರ್ವಜ್ಞ ಆಗಿರ್ತಕ್ಕ ಸ್ವಾಮಿ ಎಷ್ಟು ಮಾತಾಡಿದಂದ್ರೆ ನೋಡು. ಸುಗ್ರೀವ ವಾಲಿ ಯಾರು, ಸುಗ್ರೀವ ಯಾರು ಅಂತ ನಂಗೆ ಗೊತ್ತಾಗಿಲ್ಲ. ಇಬ್ಬರು ಒಂದೇ ಥರ ಇದ್ದೀರಿ. ಒಂದು ವೇಳೆ ನಾನು ಬಾಣ ಬಿಟ್ಟೆ, ಅದು ನಿನಗೇ ಬಂದು ತಗಲಿದರೆ, ವಾಲಿ ಅಂತ ಬಾಣ ಬಿಟ್ಟೆ, ನಿನಗೆ ಬಂದು ತಗಲ್ತು, ಅವಾಗ ಮಿತ್ರ ಹತ್ತ ದೋಷ ಬರುತ್ತಲ್ವಾ. ಅದಕ್ಕೆ ನಾವು ಹೊಡಿಲಿಲ್ಲಪ್ಪ. ಒಂದು ಕೆಲಸವನ್ನು ಮಾಡು, ನಾಳೆ ಪುನಃ ನಿಮ್ಮ ಅಣ್ಣನ ಯುದ್ಧಕ್ಕೆ ಕರಿ ಎಂದ ಭಗವಂತ. ಯಾಕೆ ಹಂಗೆ ಮಾತಾಡ್ದ? ಅದಕ್ಕೆಲ್ಲ ಆಚರಣೆ ನಿರ್ಣಯದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ನಮಗೆ ಸಮಯ ಇಲ್ಲ. ಹೌದಾ? ಅಷ್ಟು ಮಾತಾಡು. ಸರಿ, ನಾಳೆ ಪುನಃ ಯುದ್ಧಕ್ಕೆ ಕರಿ. ನೀನು ಯುದ್ಧಕ್ಕೆ ಹೋಗುವಾಗ ನಿನ್ನ ಕೊರಳಲ್ಲಿ ಒಂದು ಗುರುತಿನ ಮಾಲೆಯನ್ನು ಹಾಕ್ಕೊಂಡು ಹೋಗು. ಆವಾಗ ನಂಗೆ ಗೊತ್ತಾಗುತ್ತೆ ಗುರುತಿನ ಮಾಲೆಯನ್ನು ಹಾಕಿಕೊಂಡಂಥ ವ್ಯಕ್ತಿ ಸುಗ್ರೀವ, ಹಾಕದೇ ಇರತಕ್ಕಂಥ ವ್ಯಕ್ತಿ ವಾಲಿ ಅಂತ ಗೊತ್ತಾಗತ್ತೆ. ನಾನು ಬಾಣ ಬಿಡ್ತೇನೆ ಎಂದ ಪ್ರಭು. ಅದಕ್ಕೆ ಸುಗ್ರೀವ ಅನ್ನಂತ, ಬೇಡಪ್ಪ,
ಇವತ್ತೇ ಚಟ್ನಿ ಪುಡಿಯಾಗಿ ಬಂದುಬಿಟ್ಟಿನಿ ನಾನು. ಇನ್ನು ನಾಳೆ ಹೋದರೆ ಮೆಂತೆ ಇಟ್ಟು ಅಂತ ಇರ್ತದೆ ನೋಡಿ ತಿನ್ನೋದು, ಇನ್ನೂ ಹರಯನಮ ಆಗ್ಬಿಡ್ತೀನಿ. ಬೇಡ ಸುಮ್ಮನೆ ನೀನು ಹಿಂದೆ ಬರ್ತಾ ಇರ್ತೀನಿ, ನಾನು ಯುದ್ಧಕ್ಕೆ ಹೋಗಲ್ಲ, ಉದ್ದಕ್ಕೆ ನೀನು ಹಿಂದೆ ಬರ್ತೀನಿ ಅಂದ ಸುಗ್ರೀವ. ಪರಮಾತ್ಮನ್ ತಾನೇ ಹೋಗು. ಸರಿ, ಇಂಥ ಮರುದಿನ ಮತ್ತೆ ಯುದ್ಧಕ್ಕೆ ಕರೆದ. ಯಾರು? ಸುಗ್ರೀವ ವಾಲಿಯನ್ನು. ವಾಲಿ ಗಾಬರಿ ಆಯಿತು. ಏನಿದು, ಒಂದು ಸರಿ ಯುದ್ಧಕ್ಕೆ ನನ್ನ ಜೊತೆ ಬಂದರೆ 1 ವರ್ಷ ರಿಪೇರಿ ಮಾಡ್ಕೋಬೇಕು ಬಾಡಿನ, ಅಂಥದ್ರೊಳಗೆ ಇವತ್ತು ಮತ್ತೆ ಯುದ್ಧಕ್ಕೆ ಕರೀತಾನೆ ಅಂದರೆ ಏನಿದೆ? ಅವಾಗ ವಾಲಿ ಹೆಂಡತಿ ತಾರಾ ಹೇಳಿದ್ಲಂತ, ತಾರಾದೇವಿ, ಸ್ವಾಮಿ ಯಾರೋ ರಾಮಲಕ್ಷ್ಮಣರು ಅಂತ ಬಂದಿದ್ದಾರಂತೆ, ಅವನಿಗೆ ಸಪೋರ್ಟಿಗಿದ್ದಾರಂತೆ, ಸಹಾಯಕರಾಗಿ ನಿಂತಿದ್ದಾರೆ. ವಾಲಿ ಏನು, ರಾಮ ಬಂದಿದ್ದಾನ? ಒಂದು ವೇಳೆ ರಾಮ ಬಂದಿದ್ದೇ ನಿಜವಾಗಿದ್ದರೆ ಇಡೀ ನಾನು ಅವನಿಗೆ ನಮಸ್ಕಾರ ಮಾಡಿ ಇಡೀ ನನ್ನ ರಾಜ್ಯವನ್ನು ರಾಮನಿಗೆ ಸಮರ್ಪಣೆ ಮಾಡಿ ಅವನ ಸೇವಕನಾಗಿ ಬಾಳ್ತೇನೆ. ವಾಲಿಯು ಪರಮಾತ್ಮನ ಪರಮ ಭಕ್ತ ಅವನು. ಸುಗ್ರೀವ ಯುದ್ಧಕ್ಕೆ ಕರೆದಿದ್ನಲ್ಲ, ಹೊರಡಬೇಕು. ತಾರಾ ದೇವಿ ಹೇಳ್ತಾಳೆ, ಬೇಡ ಸ್ವಾಮಿ, ಇವತ್ತು ಹೋಗೋದು ಬೇಡ. ಇಲ್ಲ ನಾವು ಕರೆದ ಮೇಲೆ ಹೋಗ್ಬೇಕು, ಅದು ನಮ್ಮ ಧರ್ಮ. ಹೊರಟ ಸುಗ್ರೀವನ ಹೊರಟಿದ್ದಾನೆ. ಅವಾಗ ಗುರುತಿನ ಮಾಲೆ ಹಾಕಬೇಕಲ್ಲ, ಸುಗ್ರೀವನ ಕೊರಳಲ್ಲಿ ಗುರುತಿನ ಮಾಲೆ ಹಾಕಿದವರು ಯಾರು ಅಂತ ಒಂದು ಪ್ರಶ್ನೆ. ಅಲ್ಲಿರ್ತಕ್ಕಂಥ ಎಲ್ಲ ಹೂಗಳನ್ನು ತೆಗೆದುಕೊಂಡು ಒಂದು ಹೂವಿನ ಮಾಲೆಯನ್ನು ಮಾಡಿ ಅದನ್ನು ಸುಗ್ರೀವನ ಕೊರಳಿಗೆ ಹಾಕಿದವರು ಹನುಮಂತ ದೇವರು. ಅವರು ಸುಗ್ರೀವನ ಕೊರಳಿಗೆ ಹಾಕುವಾಗ ಸುಗ್ರೀವನ ಮುಖವನ್ನು ನೋಡಿ ಹಾಕಲಿಲ್ಲಂತೆ, ಇವನ ಕೊರಳಿಗೆ ಹಾಕುವಾಗ ರಾಮದೇವರ ಮುಖ ನೋಡಿದ್ರಂತೆ. ಅಂದರೆ ಏನರ್ಥ? ದಿಸ್ ಇಸ್ ಸರ್ಟಿಫೈಡ್ ಟು ಅಂತ, ಸ್ವಾಮಿ ಇವನನ್ನು ಸ್ವೀಕಾರ ಮಾಡು ಅಂತರ್ಥ. ನೋಡ್ರಿ, ಎಲ್ಲಿ ತನಕ ವಾಯುದೇವರು ನಮ್ಮ ಬಗ್ಗೆ ದೇವರಿಗೆ ಸ್ವೀಕಾರ ಮಾಡು ಇವನನ್ನು ಅಂತ ಹೇಳುವುದಿಲ್ಲವೋ ಅಲ್ಲಿವರೆಗೆ ದೇವರು ನಮ್ಮ ಅಪ್ಪನಾಣಿಗೆ ನಮ್ಮ ಕಡೆ ತಿರುಗಿ ನೋಡಂಗಲ್ಲವ. ನೀವು ಬೇಕಾದ ಉಟ್ಕೋ, ದಾಬಳಿ ಉಟ್ಕೋ, ಒದ್ದಿ ಉಟ್ಕೋ, ಪಂಜ ಉಟ್ಕೋ, ಹಾರಾಡು, ಬೇಕಾದ ಮಾಡಿ ನೀನು. ನಿನ್ನ ಕಡೆ ದೇವರು ನೋಡಬೇಕಾ? ಹನುಮಂತ ದೇವರು ಸರ್ಟಿಫೈ ಮಾಡಬೇಕು. ಅದಕ್ಕೆ ರಾಯರಂತಾರೆ, ಏನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನ ಉದ್ಧರತಿ ಇತಿ ವಿಜ್ಞಾಪನಾ ಕರ್ತೃಣಾಂ. ವಾಯುದೇವರು ನಮ್ಮ ಬಗ್ಗೆ ಸರ್ಟಿಫೈ ಮಾಡಿದಾಗ ದೇವರು ನೋಡ್ತಾನೆ. ವಾಯುದೇವರು ನಮಗೆ ಅನುಗ್ರಹ ಮಾಡಿದರೆ ದೇವರ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಮಾಲೆ ಸುಗ್ರೀವನ ಹಾಕುವಾಗ ಹನುಮಂತ ದೇವರು ಇವನ ಮುಖ ನೋಡದೆ ರಾಮನ ಕಡೆ ನೋಡ್ತಾ ಹಾಕಿದರು. ಅದಕ್ಕೆ ಮರುದಿವಸ ಭಗವಂತ ಏನು ಮಾಡಿದ? ಅವತ್ತಿನ ದಿವಸ ಬಾಣ ಬಿಟ್ಟು ವಾಲಿಯನ್ನ ಸಂಹಾರ ಮಾಡಿದ. ಅದಕ್ಕೆ ಪುರಂದಾಸರಂತಾರೆ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯೂ ಬಿದ್ದ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬಿದ ವಿಭೀಷಣ ಗೆದ್ದ. ಹನುಮನ ನಂಬದ ರಾವಣ ಬಿದ್ದ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಮತ ಅಂದ್ರೇನು? ಅದಕ್ಕೆ ಪುರಂದಾಸರು ಒಂದು ದೇವನಾಮದ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ, ಬಿಟ್ಟರೆ ನಿಮ್ಮ ಅಪ್ಪಂದು ಏನೋ ಆಯಿತು ಅಂದರೆ ಕೆಡಬ್ಯಾಡ್ರಿ ಅಂದ್ರೆ, ನಂದೇನು ಹೋಗಲ್ಲ, ನಿಮ್ಮದೇ ಕೆಡವು. ಅದಕ್ಕೆ ಮಧ್ವ ಮತ ಅಂದರೆ ಏನು ಅಂತ, ಈ ಮತದ ಶಬ್ದ ಅರ್ಥ ನಮಗೆ ಗೊತ್ತಿದೆ, ಈಗ ನಮಗೆ ನೆನಪಾಗ್ತಾ ಇಲ್ಲ. ಅದು ಮಧ್ವ ಮತ ಅಂದರೆ ಅಭಿಪ್ರಾಯ ಅಂತ ಅರ್ಥ ಅಷ್ಟೇ. ಈಗ ಅಂತಾರಲ್ಲ ರಾಜಕಾರಣಿಗಳು, ನಿಮ್ಮ ಮತವನ್ನು ಇಂಥ ವ್ಯಕ್ತಿಗೆ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತನ್ನಿರಿ ಶಂಕ ಹೊಡಿತಾರಲ್ಲ ಅಟೋದಾಗ. ಮತ ಅಂದ್ರೇನು? ಅಭಿಪ್ರಾಯ ಅಂತ ಅರ್ಥ. ಹೌದಿಲ್ಲ? ಅದಕ್ಕೆ ಹನುಮನ ಮತವೇ ಅಂದ್ರೇನು? ವಾಯುದೇವರ ಅಭಿಪ್ರಾಯವೇ ದೇವರ ಅಭಿಪ್ರಾಯ, ದೇವರ ಅಭಿಪ್ರಾಯವೇ ವಾಯುದೇವರ ಅಭಿಪ್ರಾಯ. ಹೌದ್ರಿ, ಹಂಗಿದ್ದಾಗ ಮತ್ತೆ ಇಬ್ಬರು ಈಕ್ವಲ್ಲ ಅಂದರೆ ಪುರಂದಾಸರಂತಾರೆ ಹಂಗಲ್ಲ ಅಂದರು. ಪುರಂದರ ಹನುಮನು ಪುರಂದರ ವಿಠಲನ ದಾಸ, ಹನುಮನು ಪುರಂದರ ವಿಠಲನ ದಾಸ. ಪುರಂದರ ವಿಠಲನು
ಹನುಮನೋಳ್ವಾಸ. ಎಲ್ಲಿ ತನಕ ವಾಯುದೇವರು ನಮಗೆ ಅನುಗ್ರಹ ಮಾಡುವುದಿಲ್ವೋ ನೋಡಲ್ಲ. ಮಾಲಿ ಹಾಕುವಾಗ ನೋಡಿದ್ರಲ್ಲ ಭಗವಂತ ವಾಲಿಗೆ ಬಾಣ ಬಿಟ್ಟ, ಸ್ವೀಕಾರ ಮಾಡಿದ, ಸುಗ್ರೀವನಿಗೆ ರಾಜ್ಯವನ್ನು ಕೊಡಿಸಿದ. ಇಲ್ಲಿ ಅನೇಕ ಮಾತುಗಳಿದೆ. ಯಾವ ಕಾಲಕ್ಕೆ ವಾಲಿ ಆ ಯುದ್ಧರಂಗದಲ್ಲಿ ಕೆಳಗೆ ಬಿದ್ದನಲ್ಲ ಸುಗ್ರೀವ, ಅವನ ಹಿಂದ್ಗಡೆ ವಾಯುದೇವರು, ಅವರ ಹಿಂದಿಂದೆ ರಾಮದೇವರು, ಅವರ ಹಿಂದೆ ಲಕ್ಷ್ಮಣ ಬರ್ತಾ ಇದ್ದರು. ವಾಲಿ ನೋಡ್ತಾನೆ ರಾಮನನ್ನು ನೋಡಿ, ಆ ಮಲಗಿದಲ್ಲೇ ಕೈ ಮುಗಿದ ಒಂದು ಮಾತು ಕೇಳ್ತಾನೆ. ವಾಲಿ ಮಹಾನುಭಾವ, ಸ್ವಾಮಿ ನನಗೆ ಯಾಕೆ ಮರಿಗೆ ನಿಂತು ಬಾಣ ಬಿಟ್ಟು ಹೇಳು, ಅಷ್ಟೇ ಪ್ರಶ್ನೆ. ಅವನಿಗೆಲ್ಲ ಬ್ರಹ್ಮದೇವರ ವರ ಇತ್ತು, ಎದುರು ನಿಂತವ್ರು ಅರ್ಧ ಬಲ, ದೇವರದ್ದು ಅರ್ಧ ಬಲ ಯಾಕೆ ಹೋಗುತ್ತೆ ರೀ? ಎಲ್ಲರಿಗೂ ಬಲಪ್ರದವನು ಯಾರು? ಭಗವಂತನೇ ಅಲ್ವಾ? ವಾಲಿಗೂ ಅಷ್ಟು ಬಲ ಕೊಟ್ಟವರು ಯಾರು? ಮೊದಲು ಸುಗ್ರೀವ ಹೆದರಿಸ್ತಾನೆ ರಾಮದೇವರನ್ನು. ಯಾರು ಯುದ್ಧಕ್ಕೆ ಮೊದಲೇ ಬಲಿಷ್ಠ ಯಾರು? ವಾಲಿ. ಹೌದಾ? ಅದರೊಳಗೆ ಯಾರು ಎದುರು ನಿಂತು ಯುದ್ಧ ಮಾಡ್ತಾರೋ ಅವರ ಅರ್ಧ ಬಲ ಅವರಿಗೆ ಹೋಗುತ್ತೆ ಅಂತ. ದೇವರದೇನು ಹೋಗುತ್ತೆ? ದೇವರೇ ಅವನಿಗೆ ಬಲ. ನಮ್ಮೆಲ್ಲರಿಗೂ ಬಲ ಕೊಟ್ಟವರು ಯಾರು? ಭಗವಂತ ಅಲ್ವಾ? ನಮಗೆಲ್ಲ ಬಲಪ್ರದ ಯಾರು? ಸ್ವಾಮಿ ಅಲ್ವಾ? ಅದಕ್ಕೆ ದಾಸರಾಯರಂತಾರೆ, ಕಾಯ ಕಷ್ಟವು ನಿಂದೆ, ದೇಹದ ಬಲ ನಿಂದೆ, ನ್ಯಾಯ ನ್ಯಾಯ ನಿಂದೆ, ಬಾಯಿ ಮಾತು ನಿಂದೆ, ಬರುವ ಭಾಗ್ಯವು ನಿಂದೆ, ಕಾಯ ಜಪಿತ ನಿನ್ನ ಮಾಯ ತಿಳಿಯದಯ್ಯ, ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೂ. ದೇವರು ನಮ್ಮ ದೇಹದಲ್ಲಿ ಶಕ್ತಿ ಇಟ್ಟಾಗ ಯಾರಪ್ಪೊಂದು ಮುಲಾಜಿಲ್ಲ. ಮುಂದೆ ಶಕ್ತಿ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ ಒಂದು ಪೀರಿಯಡ್ ಆದಮೇಲೆ ಅಂದರೆ ಆ ಶಕ್ತಿ ಮತ್ತೆ ಫೀಡ್ ಮಾಡೋರು ಯಾರೂ ಇಲ್ಲ. ಯಾರೊಬ್ಬ ಡಾಕ್ಟ್ರ್ ಹತ್ತು ಒಂದು ಡಾಕ್ಟರ್ ಅಂದ, ಏನಪ್ಪ ನಂಗೆ ತುಂಬ ವೀಕ್ನೆಸ್ ಆಗಿದೆ, ಯಾವುದಾದ್ರೂ ಒಳ್ಳೆ ಟಾನಿಕ್ ಕೊಡಿ, ಸ್ಟ್ರೆಂಗ್ತ್ ಬರಬೇಕು ಅಂದ. ಸರಿ ಅಂತ ಡಾಕ್ಟ್ರು ಬರೆದು ಕೊಟ್ಟು, ಡಾಬರ್ ಚ್ಯವನ್ಪ್ರಾಶ್ ತಿನ್ನು. ಒಂದು ಡಬ್ಬಿ ತಿಂದ, ಮತ್ತೆ ಹೋದ. ಏನಾಯಿತು ಅಂದ, ಏನಾಗಿಲ್ಲ ಅಂದ. ಅವ ಡಾಕ್ಟ್ರ್ ಹೇಳ್ತಾನೆ, ಒಂದು ಡಬ್ಬಿ ತಿಂದ್ರೆ ಆಗಲ್ಲ, 6 ಡಬ್ಬಿ ತಿನ್ನಬೇಕು. ಯಾಕೆ ನಿಂಗೆ ಕಾಮ ಕ್ರೋಧ ಮದ ಮತ್ಸರ ಎಲ್ಲ ಅವಲ್ಲ, ಒಂದೊಂದಕ್ಕೊಂದೊಂದು ಡಬ್ಬಿ ಬಾರಿಸು ಅಂದ. 6 ಡಬ್ಬಿ ತಿಂದ ಮೇಲೆ ಹೋದ. ಏನಪ್ಪ ಏನಾದರೂ ಸ್ಟ್ರೆಂಗ್ತ್ ಬಂತ ಅಂದ. ಮೊದಲಕ್ಕಿಂತ ವೀಕ್ನೆಸ್ ಆಯಿತು ಅಂದ ಆ ವ್ಯಕ್ತಿ. ಹಾಗಾದರೆ ಡಾಬರ್ ಚ್ಯವನ್ಪ್ರಾಶ್ ತಿಂದಿದ್ದರಿಂದ ಶಕ್ತಿ ಯಾರಿಗೆ ಬಂತು ಅಂದರೆ ಮೆಡಿಕಲ್ ಶಾಪ್ನವನಿಗೆ ಬಂತು. ಕಮಿಷನ್ ಬಂದು ಅವ ಗುಂಡಾದ, ತಿಂದು ಇದು ವೀಕ್ ಆಯಿತು. ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ದೇಹದಲ್ಲಿ ಬಲ ಕೊಡೋರು ಯಾರು? ಭಗವಂತ ಅಲ್ವಾ? ಅದಕ್ಕೆ ಪುರಂದಾಸರಂತಾರೆ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ, ನಿಖಿಳ ರಕ್ಷಕನು ನೀನೆ ವಿಶ್ವವ್ಯಾಪಕನೇ, ಸಕಲ ಗ್ರಹ ಬಲ ನೀನೆ. ವಾಲಿ ಕೇಳಿದರೆ ಭಗವಂತ ಅದಕ್ಕೆ ಯಾವುದಕ್ಕೂ ಅಲ್ಲಿ ಆನ್ಸರ್ ಮಾಡಲ್ಲ. ಯಾಕೆ ಮಾಡಿಲ್ಲ? ಅದಕ್ಕೆಲ್ಲ ಮತ್ತೆ ಉತ್ತರ ಬೇರೆ ಇದೆ, ನಿಮಗೆಲ್ಲ ಗೊತ್ತಿದೆ, ಕೇಳಿದ್ದೀರಿ, ತಿಳಿದಿದ್ದೀರಿ. ಒಂದು ಮಾತು ಕೇಳಿದ, ವಾಲಿ ನಿನ್ನನ್ನು ಬದುಕಿಸಲ ಹೇಳು, ಅಷ್ಟೇ. ನಾವಾದರೆ ಮೊದಲು ಆ ಕೆಲಸ ಮಾಡಪ್ಪ ಅಂತಿದ್ವಿ. ವಾಲಿ ಅಂದ, ಅವಶ್ಯವಾಗಿ ಬದುಕಿಸ್ಬೇಡಪ್ಪ. ಯಾಕೋ ಅಂದ ರಾಮದೇವರಂದರೆ ಅವರಂತಾರೆ, ವಾಲಿ ಅಂದ, ಸ್ವಾಮಿ ನಿನ್ನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟರೆ ನಿನ್ನ ಪಾದಾರವಿಂದ ಸೇರ್ತಾರೆ ಅಂತಿದೆ, ನಿನ್ನ ಲೋಕ ಸೇರ್ತಾರೆ ಅಂತಿದೆ. ನನಗೆಂಥ ಚಾನ್ಸ್ ಕೊಟ್ಟು ಗೊತ್ತಾ ನೀನು? ನಿನ್ನ ಪಾದಾರವಿಂದ ಸ್ಮರಣೆ ಅಲ್ಲ, ನಿನ್ನ ನೋಡ್ತಾ ಸಾಯೋ ಭಾಗ್ಯ. ಇದು ಎಷ್ಟು ಮಂದಿಗೆ ಸಿಗುತ್ತೆ ಪ್ರಭು? ಬೇಡ ಅಂಥೇಳಿ ಅಂಗದನ್ನು ಕರೆದು ಅವನ ಕೈಯನ್ನು ರಾಮದೇವರ ಕೈಯಲ್ಲಿಟ್ಟು ವಾಲಿ ಹೇಳ್ತಾನೆ, ಇವನನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಿಂದು. ಯಾಕೆ? ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ಹೆಂಡತಿ ಮಕ್ಕಳು ಕೂಡ ಭಗವಂತನ ಪರಿವಾರ ಅಲ್ವಾ? ಕೊಟ್ಟ ಮುಗೀತು. ಸುಗ್ರೀವ ರಾಜ್ಯ ಪಡೆದ, ಹೆಂಡತಿಯನ್ನು ಪಡೆದ, ಸುಖವಾಗಿದ್ದ, ಮಳೆಗಾಲ ಕಳೀತು. ಸುಖ ಬಂದರೆ ದೇವರ ವಿಸ್ಮೃತಿ ಆಗುತ್ತೆ ಅಲ್ಲ? ನಮಗೆ ಏಕಾದಶಿ ಎಷ್ಟು ದೇವರ ಕಡೆ ಗಮನ ಹೋಗುತ್ತೋ ಪಾರಣಿ ಆದಮೇಲೆ ಹೋಗಲ್ಲ. ಹೌದಾ? ಹೋಗುತ್ತಾ? ನನಗಂತೂ ಹೋಗಲ್ಲ. ನಿಮಗೆ ಹೋದ್ರೆ ನಮಸ್ಕಾರ ಮಾಡ್ತೀನಿ. ಪಾರಣಿ ಆದ್ಕೊಳ್ಳೆ ಗಮನ ಎಲ್ಲಿ ಹೋಗ್ತದೆ ಗೊತ್ತಾ? ಕಾಪಿ ಅಂತ. ಪಾರಣಿ ಆದ್ಕೊಳ್ಳೆ ಗಮನ ಹೋಗೋದೆಲ್ಲೇ? ಕಾಪಿ ಕಡೆ. ಯಾಕ್ರಿ? ಕಾಪಿ ಪಾರಣಿ ಆಯಿತು, ಸಂತೋಷ, ಆಯ್ತು ರೀ, ಕಾಪಿ ಬೇಕಲ್ಲ ಈಗ ಅಂತ. ಯಾಕೆ? ನಿನ್ನ ಕುಡ್ದಿಲ್ಲ ಅಂತ. ನಿನ್ನಿದು 2 ಲೋಟ ಪ್ಲಸ್ ಇವತ್ತಿಂದು 3 ಲೋಟ ಕಾಪಿ ಒಟ್ಟಿಗೆ ಬಾರಿಸ್ಬಿಡ್ತೀವಿ. ಸ್ವಲ್ಪ ಸುಖ ಬಂತು ಅಂದರೆ ದೇವರನ್ನು ಮರ್ತಿ ಬಿಡ್ತೇವೆ. ಅದಕ್ಕೆ ಕುಂತಿದೇವಿ ಕಷ್ಟ ಕೇಳಿದ್ದು.
ಆವಾಗ ಲಕ್ಷ್ಮಣನ ಕಳಿಸಿದ್ನಂತ ರಾಮದೇವ ಕೇಳವನ್ನ. ಲಕ್ಷ್ಮಣ ನೇರವಾಗಿ ಬಂದು ಹೇಳಿದ್ನು, ನೋಡು ಸುಗ್ರೀವ, ನಮ್ಮ ಅಣ್ಣ ಕರೀತಾನ ಬರ್ತೀಯ ಅಥವಾ ನಿಮ್ಮ ಅಣ್ಣ ಇದ್ದಲ್ಲಿ ಹೋಗ್ತೀಯ, ಚಾಯ್ಸ್ ಈಸ್ ಯುವರ್ಸ್. ಲಕ್ಷ್ಮಣನ ಮಾತು ಕೇಳಿ ಕಾಬರಿ ಬಂದ ಸುಗ್ರೀವ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ. ರಾಮನಿಗೆ ಅಪರಾಧ ಆಯಿತು ಅಂತ ಕ್ಷಮೆ ಕೇಳಿದ. ಕಪಿಗಳನ್ನೆಲ್ಲ ಕರೆಸಿದ. 4 ಗುಂಪುಗಳನ್ನಾಗಿ ಮಾಡಿದ. ಒಂದೊಂದು ದಿಕ್ಕಿಗೂ ಒಬ್ಬರಿಗೆ ಪ್ರಧಾನ ಅಂತ ಮಾಡಿ ಕಳಿಸಿದ. ದಕ್ಷಿಣ ದಿಕ್ಕಿಗೆ ಕೆಲವು ಕಪಿಗಳನ್ನು ಒಂದು ಗುಂಪು ಮಾಡಿದ. ಅದಕ್ಕೆ ಜಾಂಬುವಂತನನ್ನು ಲೀಡರನ್ನಾಗಿ ಮಾಡಿ ಕಳಿಸಿ ಅದರ ಗವಯ ಗವಾಕ್ಷ ಮೊದಲಾದ ಕಪಿಗಳನ್ನು ಇಟ್ಟ. ಅಂಗದ ಮೊದಲಾದವರು, ಅದರಲ್ಲಿ ಹನುಮಂತ ದೇವರು ಒಬ್ಬರಿದ್ದಾರೆ. ಜಾಂಬುವಂತನ ಲೀಡರ್ಶಿಪ್ ಆ ಗುಂಪಿಗೆ. 1 ತಿಂಗಳ ಒಳಗಾಗಿ ಸೀತೆಯ ಕ್ಷೇಮ ಸಮಾಚಾರ ಹೇಳಬೇಕು, ಇಲ್ಲಾಂದ್ರೆ ತಲೆ ತೆಗಿತೀನಿ ಅಂತ ಅಂದ. ಸುಗ್ರೀವ ಆಜ್ಞೆ ಅಂತ ಅವತ್ತು, ಅದು ಇವತ್ತಿಗಾದರೂ ಇದೆ. ಗವರ್ನರ್ ರೂಲ್ಸ್ ಬಂದರೆ ಏನಂತಾರೆ ಈಗ ನೋಡ್ರಿ, ರಾಮಾಯಣದ ಮಾತು ಇವತ್ತಿಗಾದರೂ ಇದೆ. ಸರಿ, ಎಲ್ಲರೂ ಹೊರಟರು. ದಕ್ಷಿಣ ದಿಕ್ಕಿನ ಕಪಿಗಳು ಹೊರಟಿದ್ದಾರೆ. ಹನುಮಂತ ದೇವರು ಸ್ವಲ್ಪ ಮುಂದೆ ಹೋದರು. ಕೆಲವರಂತಾರೆ, ನಿಮ್ಮ ರಾಮ ದೇವರಾಗಿದ್ದರೆ ತನ್ನ ಹೆಂಡತಿ ಎಲ್ಲಿದ್ಲು ಅಂತ ಗೊತ್ತಿಲ್ವಾ? ಕೆಲವು ಪ್ರಶ್ನೆ ಕೇಳ್ತಾರೆ. ಇವತ್ತಿಗಾದರೂ ಅಲ್ಲ, ಗೊತ್ತಿದೆಯಾ? ಹೆಂಗೆ ಗೊತ್ತಾಗ್ತದೆ? ಈ ಪ್ರಸಂಗ ನೋಡು ಮತ್ತಿಲ್ಲಿ. ಹನುಮಂತ ಸ್ವಲ್ಪ ಹನುಮಂತ ಬಾ ಅಂತ ರಾಮದೇವ ಕರೆದು, ಏನು ತನ್ನ ಉಂಗುರವನ್ನು ದೇವರು ಕೊಟ್ಟ, ರಾಮಾಂಗುಲಿಕವನ್ನು ಕೊಟ್ಟ. ಇದನ್ನು ಸೀತೆಗೆ ಕೊಡು, ಅಲ್ಲಿದ್ದ ಚೂಡಾಮಣಿಯನ್ನು ತಗೊಂಡು ಬಾ ಹೇಳಿದ. ಮತ್ತು ಗೊತ್ತಾಗುತ್ತಿಲ್ಲ, ಈ ದಿಕ್ಕಿಗೆ ಸೀತೆ ಇದ್ದಾಳೆ. ಈ ಕೆಲಸ ನಂಗೆ ಇನ್ನೊಂದು ಪ್ರಶ್ನೆ ಬರುತ್ತಿಲ್ಲ. ಏನು ಪ್ರಮೇಯ ಅಂದರೆ, ಜಾಂಬು ಅಂತ ಇದ್ನಲ್ಲ, ಅತಿ ವಯಸ್ಸಾದಂಥ ವ್ಯಕ್ತಿ ಜಾಂಬು ಅಂತ, ಅವನಿಗೆ ಕೊಡಬಹುದಾಗಿತ್ತಲ್ಲ ಭಗವಂತ, ಅವನಿಗೆ ಯಾಕೆ ಕೊಡಲಿಲ್ಲ? ಅಥವಾ ಅಂಗದ ಒಳ್ಳೆ ತರುಣ ಅವನು, ಅವನಿಗೆ ಕೊಡಬಹುದಾಗಿತ್ತಲ್ಲ, ಅವನಿಗೆ ಕೊಡಲಿಲ್ಲ. ಯಾಕೆ? ಈ ಕೆಲಸ ಮಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿ, ಸಮರ್ಥನಾದ ವ್ಯಕ್ತಿ ಅಂದರೆ ಹನುಮಂತ ಒಬ್ಬನೇ, ಬೇರೆಯವರು ಯಾರ್ಯಾರು ಇಲ್ಲ ಅಂತ ಮೊದಲೇ ದೇವರಿಗೆ ಗೊತ್ತು. ಅದಕ್ಕೆ ಹನುಮಂತನಿಗೆ ಕೊಟ್ಟು ಕಳಿಸಿದ. ಅವರದೆಲ್ಲ ಪ್ರಯಾಣ ಸಾಗಿದೆ. ಅನೇಕ ಕಡೆ ಹುಡುಕ್ತಾ ಬಂದರು. ಒಂದು ಸುಂದರವಾದ ಬಿಲ್ವ ಗುಹೆ ಅಂತ ಪ್ರವೇಶ ಮಾಡಿದ್ದಾರೆ. ಅಲ್ಲಿ ಹೋದರು. ಏನು ಸುಂದರವಾದ ಮಧು ಸಾಕಷ್ಟಿದೆ. ಅಲ್ಲಿಗೆ 26 ದಿವಸಗಳು ಕಳೆದು ಹೋಗಿದೆ. ಜಾಂಬುವಂತ ಒಂದು ಮಾತಂದ, ಈಗ ಹೋಗಬೇಕೋ ಬೇಡ, ಭಾಳ ಕಡಿಮೆ, ಇನ್ನು 3 ದಿವಸ ಇದೆ, ಹುಡುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾರ ಅನ್ನುವ ಒಬ್ಬ ಕಪಿ ಇದ್ದ, ಅವ ಅಂಗದನ ಸೋದರ ಮಾವ. ಅವ ಒಂದು ಸಜೆಷನ್ ಕೊಟ್ಟ, ಅಂಗದ ನಮಗೆಲ್ಲರೂ ರಾಜನಾಗಲಿ, ನಾವು ಇದೇ ಗುಹೆಯಲ್ಲಿ ಇದ್ಬಿಡೋಣ. ಈಗ ಅಲ್ಲಿ ಹುಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಒಂದು ವೇಳೆ ಲೇಟಾಗಿ ಹೋದರೆ ಸುಗ್ರೀವ ನಮ್ಮ ತಲೆಯನ್ನು ತೆಗಿತಾನೆ, ಅದರಿಂದ ಇಲ್ಲೇ ಇದ್ಬಿಡೋಣ ಅಂತ ಜಾಂಬವಂತನು ತಲೆ ಹಾಕಿದ್ನಂತ. ಕರೆಕ್ಟ್ ಇದೆ ಅಭಿಪ್ರಾಯ. ಆವಾಗ ಹನುಮಂತೇವರು ಮಾತಾಡಿದ್ರಂತ, ರಾಮದೇವರ ಸೇವೆಗೆ ನೀವೇನಾದರೂ ಆಲಸ್ಯತನ ಮಾಡಿದರೆ ಸುಗ್ರೀವ ಅಲ್ಲಿ ಮಾಡೋ ಕೆಲಸ ನಾನು ಇಲ್ಲೇ ಮಾಡ್ತೇನೆ ಅಂತ. ನೀವು ಅಲ್ಲಿಗೆ ಹೋಗೋದೇ ಬೇಡ, ಇಲ್ಲೇ ಮುಗಿಸಿಬಿಡ್ತೇನೆ. ಅಲ್ಲಿಂದ ಮತ್ತೆಲ್ಲ ಕಪಿಗಳು ಬಂದಿದ್ದಾರೆ. ಒಂದು ದೊಡ್ಡ ಪರ್ವತ ಕೆಳಗೆ ಕೂತಿದ್ದಾರೆ. ಸುಮ್ಮನೆ ಯಾಕೆ ಟೈಮ್ ಕಳಿಬೇಕು ಅಂತ ರಾಮಾಯಣವನ್ನು ಹಾಡ್ತಾ ಇದ್ದಾರೆ. ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಪಕ್ಷಿ ಬಂತು ಹೊರಗೆ ಒಂದು ಗುಹೆಯಿಂದ. ಗಾಬರಿ ಆದರು ಕಪಿಗಳು. ಆ ಪಕ್ಷಿ ಬೇರೆ ಯಾರಲ್ಲ, ಅವನು ಸಂಪಾತಿ, ಜಟಾಯುವಿನ ಅಣ್ಣ. ಅವನು ಹೇಳ್ತಾನೆ, ಯಾರಪ್ಪ ಕಪಿಗಳೇ ನೀವೆಲ್ಲ, ನನಗೆ ರೆಕ್ಕೆ ಬರುವಂತೆ ಮಾಡಿದ್ದೀರಲ್ಲ, ನಿಮಗೇನು ಬೇಕು? ಅವಾಗ ಜಾಂಬು ಅಂತ ಹೇಳ್ತಾನೆ, ಹಿಂಗಾಗಿದೆ, ಸೀತೆಯಲ್ಲಿದ್ದಾಳೆ ನೋಡ್ಕೊಂಡು ಬಾ, ನಿಂಗೆ ಮೇಲೆ ಹಾರ್ತಕ್ಕಂಥ ಸಾಮರ್ಥ್ಯ ಇದೆ ಅಲ್ವಾ? ಸಂಪಾತಿ ಹೇಳ್ದ, ಲಂಕಾದಲ್ಲಿದ್ದಾಳೆ ಸೀತೆ, ನೋಡಿಕೊಂಡು ಬಂದು ಹೇಳಿದ, ಹೊರಡಬೇಕು. ಸಮುದ್ರ ತೀರಕ್ಕೆ ಬಂದ್ರಂತೆ ಈ ಕಡೆ. ಎಲ್ಲರೂ ಬರುವಾಗ ನಾನು ಹಾರ್ತೇನೆ ನೀನು ಹಾರ್ತೇನೆ ಅಂತ ಏನು ಸಂತೋಷವಾಗಿ ಬಂದರು. ಕಪಿಗಳು ಠಣ ಪಣ ಕುಡಿತಾ ಬಂದರು. ಸಮುದ್ರವನ್ನು ನೋಡಿದರು. ಆ ಸಮುದ್ರದ ತೀರದಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರಂತ. ಅವಾಗ ಎಲ್ಲರನ್ನು ಕೂಡಿಸಿ, ನೀವು ಎಷ್ಟೆಷ್ಟು ಹಾರ್ತೀರಿ, ನಿಮ್ಮ ಕೆಪ್ಯಾಸಿಟಿಯನ್ನು ಹೇಳಬೇಕು ಅಂತ. ಈಗ ನೇರವಾಗಿ ಹನುಮಂತನನ್ನೇ ಕಳಿಸಿದ್ರು ಅಂತ ತಿಳ್ಕೊರಿ. ಅವಾಗ ಉಳ್ಕಿಯವರು ಏನಂತಿದ್ರು, ಹನುಮಂತನ ಕಳಿಸಿಬಿಟ್ರಪ್ಪ, ನಮಗೇನು, ನಮಗೂ ಕೇಳಿದ್ರೆ ನಾವು ಮಾಡಿ ತೋರಿಸ್ತಿದ್ದೀವಲ್ಲ,
ನಮ್ಮ ಕೆಪಾಸಿಟಿ ಏನು ಅಂತ. ನಮ್ಗೆ ಚಾನ್ಸೇ ಕೊಟ್ಟಿಲ್ಲ ಅಂತಿದ್ರಲ್ಲ, ಅದಕ್ಕೆ ಚಾನ್ಸ್ ಕೊಟ್ಟು ನೋಡಿದ್ರಂತ. ಅದನ್ನು ನಮ್ಮ ಹನುಮದ್ ವಿಲಾಸದಲ್ಲಿ ಖಾದ್ರಿ ನರಸಿಂಹರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಏನು ಅಂದರೆ, ರಾಮಕಾರ ಧುರಂದರೆ ಕಪಿವೀರರೆ ನೀವೆಷ್ಟಾರೀರಿ, ರಾಮಕಾರ್ಯ ಧುರಂದರ ಕಪಿವೀರರೆ ನೀವೆಷ್ಟಾರೀರಿ. ಇದು 100 ಯೋಜನೆ ಹಾರಬೇಕು. ನಿಮ್ಮ ಕೆಪಾಸಿಟಿ ಹೇಳ್ರಿ ಅಂದು. ಒಬ್ಬ ಒಂದ 10 ಯೋಜನೆ ಪ್ಲೀಸ್ ಇಡವನ್ ಅಂದರು. 20 ಒಂದ. ಇನ್ನೊಬ್ಬ ವ್ಯಕ್ತಿ 30 ಯೋಜನೆ ಅಂದ. 40 ಗವಾಯಿಂದ 50, ಗವಾಕ್ಷ ಅಂದ 60, ಹಿಂಗೆ ಹೇಳ್ತಾ 70, 80 ಯೋಜನೆ ಅಂದ ಕಪಿ. ಪ್ರಯೋಜನ ಇಲ್ಲ ಅಲ್ವಾ? ಅವಾಗ ಜಾಂಬು ಅಂತ ಹೇಳ್ತಾನೆ, 90 ಯೋಜನೆ ಹಾರಲು ಬಲ್ಲೆ ಬಲು ವೃದ್ಧ ಶರೀರಿ. ನಾ ಭಾಳ ಮುಪ್ಪಾನ ಮುದುಕ, 90 ಯೋಜನೆ ಹಾರ್ತೇನೆ ಅಂತ. ಅವನ ಕೆಪಾಸಿಟಿ ಅಷ್ಟಲ್ಲ ಅಂತಾರೆ ಆಚಾರ್ಯರು. 96 ಯೋಜನೆ. 6 ಕಡಿಮೆ ಆಗಿತ್ತು. ಮೊಣಕಾಲಿಗೆ ಮೇರು ಪರ್ವತ ಪಡೆದು, ಯಾಕೆ ಭಗವಂತ ವಾಮನನಾಗಿ ಹೋದಾಗ ತ್ರಿವಿಕ್ರಮನಾಗಿ ವಿಜಯ ಸಾಧಿಸಿದಾಗ ಅದನ್ನು ಸಾರಲಿಕ್ಕೆ ಹೇಳಿದರು ಅಂತ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. 90 ಯೋಜನೆ ಅಂತ ಹೇಳಿದ. ಪ್ರಯೋಜನ ಇಲ್ಲ. ಭಾಳ ತರುಣ ಎದ್ದ ಕಪಿ. 100 ಯೋಜನೆ ಹಾರಲು ಬಲ್ಲೆ ಅಂದ. 100 ಯೋಜನೆ ಹಾರ್ತೇನೆ ಅಂದ. ಅವಾಗೆಲ್ಲರೂ ಕ್ಲಾಪ್ಸ್ ಹಾಕಿದ್ರು. ಆ ವ್ಯಕ್ತಿ ಅಂದ, ಅಂಗದ ಅಂತಾನೆ, ಕ್ಲಾಪ್ಸ್ ವಾಪಸ್ ತಗೊಳ್ರಿ ಅಂದ. ಯಾಕೆ ಅಂದರು, ಬರಲಾರೆನು ಮರಳಿ, ನಂಗೆ ಹಾರೋದೊಂದೇ ಕೆಪಾಸಿಟಿ ಇದೆ ಮತ್ತು ವಾಪಸ್ ಬರಲ್ಲ. ಈ ಕೆಲವರು ಅಲ್ಲಿ ಹೋದ್ರೆ ಬರಂಗಿಲ್ಲ ರೀ, ಫಾರಿನ್ಗೆ ಹೋದ್ರೆ ಬರಂಗೇ ಇಲ್ಲ. ಇಲ್ಲಿ ಹೋಗೋ ಮುಂದೆ 3 ವರ್ಷ ತಾನೇ ಇದು ಬಂದ್ಬಿಡ್ತೀವಿ, ಆಮೇಲೆ ಏನು ತೊಂದರೆ ಇಲ್ಲ, ಇಲ್ಲೇ ಇದ್ಬಿಡ್ತೀವಿ ಅಂತ ಹೊಂಟ್ಬಿಡ್ತಾವೆ. ಅಲ್ಲಿ ಹೋದ್ಮೇಲೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾವೆ. ಅವರ ಅಪ್ಪ ಅಮ್ಮ ಪಾಪ ಅಂತ, ನೋಡಪ್ಪ ಈ ಸರಿ ಒಂದು 5-6 ಕನ್ಯೆಗಳು ಬಂದಿದೆ, ಜಾತಕ ಕೂಡಿದೆ, ಈ ಸರಿ ನೀವು ಬಂದಾಗ ನೋಡು ಯಾವುದೋ ನಿಂಗೆ ಅಪೇಕ್ಷೆ ಹೇಳು, ಮದುವೆ ಮಾಡಿ ಕಳಿಸ್ತೀವಿ ಅಂದಾಗ ಅವಾಗ ಮಗ ಹೇಳ್ತಾನೆ, ಅಪ್ಪ ನೀ ಅದ್ರ ಬಗ್ಗೆನೂ ಭಾಳ ಕಾಳಜಿ, ಕಷ್ಟ ತೊಗೋಬೇಡ, ನಾನು ಇಲ್ಲಿ ಆಲ್ರೆಡಿ ಮದುವೆ ಆಗಿಬಿಟ್ಟೀನಿ, ನಾನು ಪೀಟರ್ ಆಚಾರ ಆಗೀನಿ, ನಮ್ಮ ಮನೆಯವರು ಮೇರಿಬಾಯಿ ಮುತ್ತೈದು ಇಲ್ಲೇ ಸೆಟ್ಲ್ ಆಗಿಬಿಟ್ಟೀನಿ ಅಂತ. ಹಂಗೆ ಹಾರ್ತೇನೆ, ಬರಲ್ಲ. ಇಲ್ಲಿ 100 ಯೋಜನೆ ಹಾರುವುದು ಮಾತ್ರ ಅಲ್ಲ, ಏನು ಕೆಲಸ, 100 ಯೋಜನೆ ಹಾರಬೇಕು, ಮಧ್ಯದಲ್ಲಿ ಬಂದಂಥ ವಿಘ್ನವನ್ನು ಗೆಲ್ಲಬೇಕು, ಲಂಕಾಪಟ್ಟಣವನ್ನು ಸುತ್ತಬೇಕು, ಅಲ್ಲಿ ಏನು ಬಂದರೂ ಅದನ್ನು ಜಯಿಸಬೇಕು, ಸೀತೆಗೆ ಉಂಗುರ ಕೊಡಬೇಕು, ಚೂಡಾಮಣಿ ತರಬೇಕು. ದಾವಣಗೆರೆ ಚೂಡ ಅಲ್ಲ, ಚೂಡಾಮಣಿ ತರಬೇಕು. ದಾವಣಗೆರೆ ಚೂಡ ತಂದ್ಬಿಡ್ತಾ ಕೆಲವು, ಈ ಚೂಡ ಅಲ್ಲ, ಚೂಡಾಮಣಿ ತರಬೇಕಲ್ಲ. ಕೊನೆಗೆ ಅಂದರು ಜಾಂಬವಂತಂತಾನೆ, ಈ ಕೆಲಸ ಮಾಡಲಿಕ್ಕೆ ಯಾರು ಯೋಗ್ಯರು? ಹನುಮಂತ ದೂರದಲ್ಲಿ ಕೂತು ರಾಮ 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 ಸ್ಮರಣೆ ಪ್ರಾರ್ಥನೆ ಮಾಡಿದರು. ಮಹೇಂದ್ರ ಪರ್ವತವನ್ನೆತ್ತಿ ಹನುಮಂತ ದೇವರು ಹಾರಿದ್ದಾರೆ. ಮಧ್ಯದಲ್ಲಿ ಮೈನಾಕ ಪರ್ವತ ಬಂದಾಗ ಅದಕ್ಕೆ ಅನುಗ್ರಹ ಮಾಡಿ ಮುಂದೆ ಹೋಗ್ತಾರೆ. ಸುರಸ್ಯ ಸಿಂಹಿಕೆಯನ್ನು ಗೆದ್ದು ಮುಂದೆ ಹೋಗಿದ್ದಾರೆ. ತ್ರಿಕುಟಾಚಲ ಪರ್ವತಕ್ಕೆ ಆ ಕಡೆ ಹೋದರು. ಸಾಯಂಕಾಲ ಆಗ್ತಾ ಇದೆ, ನೋಡಿದರು. ಇದ್ದಕ್ಕಿದ್ದ ಛಕ್ ಅಂತೆಲ್ಲ ಕಡೆ ದೀಪ ಬೆಳಗಿತ್ತು ಪಟ್ಟಣದೊಳಗೆ. ಸ್ವಲ್ಪ ತಡವಾಗಿ ಹೋಗಬೇಕು ಅಂತ ಹೊರಟಿದ್ದಾರೆ. ಲಂಕಾಪಟ್ಟಣ ಪ್ರವೇಶ ಮಾಡಕ್ಕೆ ಹೊರಟ್ರಂತೆ ಇದು ಹನುಮಂತೇವರು ಹೊರಟಾಗ ಬಾಗಲಲ್ಲಿ ಒಬ್ಬಕ್ಕೆ ನಿಂತಿದ್ಲು, ಲೇಡಿ ಸೆಕ್ಯೂರಿಟಿ ಗಾರ್ಡ್. ಈ ಕಪಿ ತಡಿ ಯಾರು ನೀನು, ಜೋರಾಗಿ ಗುದ್ದಿದ್ರು ಹನುಮಂತೇವರು. ಕೆಳಗೆ ಬಿದ್ಲು, ವಿಷಕಾರಿ ಸಾಯವಾಗಿ ಹೇಳ್ತಾಳೆ, ರಾವಣನ ಅವನತಿ ಪ್ರಾರಂಭ ಆಗಿದ್ದು ಇವತ್ತಿನಿಂದ, ಒಳಗೆ ಹೋಗಂತ ಬಿಟ್ಟುಬಿಟ್ಟಿದ್ದಾಳೆ. ಒಳಗೆ ಬಂದರು ಹನುಮಂತೇವರು. ಒಂದು ರೌಂಡನ್ನು ಹಾಕ್ಕೊಂಡು ಬಂದ್ರೆ, ಒಂದು ರೌಂಡ್ ಇಡೀ ಲಂಕಾಪಟ್ಟಣ ಸುತ್ಕೊಂಡು ಎಲ್ಲೂ ಕಾಣಿಸಲಿಲ್ಲ. 2ನೇ ಬಾರಿ ರೌಂಡ್ ಹಾಕಿದರು. 3ನೇ ಬಾರಿ ಹಿಂಗೆ ರೌಂಡ್ ಹಾಕ್ಕೊಂಡು ಬರುವಾಗ ಒಂದು ಮನೆ ಒಳಗಿಂದ ರಾಮನ ಸ್ಮರಣೆ ಕೇಳಿಸ್ತಾ ಇತ್ತಂತ. ರಾಮ 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 ಸ್ಮರಣೆ. ಹನುಮಂತೇವರು ಮೈ ಬರೆದು ಬಿಟ್ರಂತೆ. ಇಂಥ ದುಷ್ಟರ ಮಧ್ಯದಲ್ಲೂ ನಮ್ಮ ಸ್ವಾಮಿ ನಾಮಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ, ಅವನ ದರ್ಶನ ಮಾಡಿ ಹೋಗಬೇಕು ಅಂತ ಅವನ ಮನೆ ಮುಂದೆ ನಿಂತರಂತೆ. ಸ್ವಲ್ಪ ಸಮಯ. ಆ ವ್ಯಕ್ತಿ ಯಾರು ಅಂದರೆ ಅವನೇ ವಿಭೀಷಣ. ಅದಕ್ಕೆ ಪುರಂದಾಸರಂತಾರೆ, ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಪ್ರಾಣ ಬಂದ ಮನೆಗೆ ರಾಮನಾಮ ಧ್ವನಿಗೆ, ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಆ ವಿಭೀಷಣ ದೇವರಿಗೆ ಅಭಿಷೇಕ ಮಾಡಿ ನೀರನ್ನು ಹೊರಗೆ ಹಾಕ್ಲಿಕ್ಕೆ ಬಂದು ನೋಡಿ ಹನುಮಂತ, ಬಾ ಭೇಷ್
ಕೆಲವು ಅಂತಾರೆ, ಏನು ರೀ ಪರಿಸರ ಚಲೋ ಇಲ್ಲ, ನಾವೇನು ದೇವ್ರ ಸ್ಮರಣೆ ಮಾಡೋಕೆ ಬಿಟ್ಟಿವಿ. ಹಂಗಲ್ಲ, ನಿನ್ನ ಕರ್ತವ್ಯ ನೀ ಮಾಡು. ವಿಭೀಷಣ ಅಷ್ಟು ದೈತ್ಯರ ಮಧ್ಯದಲ್ಲಿದ್ದರೂ ದೇವರ ಸ್ಮರಣೆ ಮಾಡಿದ್ನೇ ಇಲ್ಲ. 3ನೇ ರೌಂಡ್ ಬಂದರು. ಆ ಮಂಡೋದರಿಯನ್ನು ನೋಡಿ ಅಗ್ನ್ಯರಂತೆ ವರ್ತನೆ ಮಾಡ್ತಾರೆ ವಾಯುದೇವರು. ಅವರು ಸರ್ವಜ್ಞರು. ಪರಶುಕ್ಲತರಿಗೆ ಅಜ್ಞಾನಾದಿ ದೋಷಗಳು ಇಲ್ಲ. ಸುಮ್ಮನೆ ನೋಡಿ ಸುಮ್ಮನೆ ಅಂದ್ರಂತೆ ಲೋಕ ಶಿಕ್ಷಣಾರ್ಥವಾಗಿ. ಓಹೋ, ತಾಯಿ ಇರಬಹುದಾ? ತಕ್ಷಣ ಆಕೆ ವಾಯಸ ರೇಖೆ ಇದೆ, ನಮ್ಮಮ್ಮನಿಗೇನಿದೆ ಪದ್ಮರೇಖೆ ಇದೆ. ಅಷ್ಟು ಆಡಿದ್ದಕ್ಕೆ ಆ ಕ್ಷಣ ಒಂದು ಇಂಥ ಭಾವನೆ ಬಂತಲ್ಲ, ತಪ್ಪು ಭಾವನೆ ಬಂದಿದ್ದಕ್ಕೆ ಹನುಮಂತೇವರು ಏನು ಮಾಡಿದರು ಅಂದರೆ 6 ಕೋಟಿ ಗೋದಾನ ಮಾಡಿದ್ರಂತೆ. ಒಂದಲ್ಲ ಎರಡಲ್ಲ. ನಮಗಿಂಥ ಕೆಟ್ಟ ವಿಚಾರ 2 ಸಾವಿರಕ್ಕೆ ಬರ್ತಾವ್ರಿ, ಬರ್ತಾವಿಲ್ಲ. ಯಾವಾಗಲೂ ನಮ್ಮ ಮನಸ್ಸಿನ ಕೆಟ್ಟ ವಿಚಾರ ಇರೋ, ಒಳ್ಳೆ ವಿಚಾರ ಬರಂಗಿಲ್ಲ. ಮೊದಲು ಕೆಟ್ಟ ವಿಚಾರ ಎಲ್ಲ ಬಂದಾದ ಮೇಲೆ ಕೊನೆಗೆ ಬೈ ಚಾನ್ಸ್ ಒಂದು ಒಳ್ಳೆ ವಿಚಾರ. ಆಡಿದೆ ಮಾತಿಗೆ ಹನುಮ 6 ಕೋಟಿ ಗೋದಾನ ಬೇಗ ಮಾಡಿ ಅಶೋಕ ವನಕ್ಕೆ ಬಂದನು ಅಂತಾರೆ ರಾಜರು, ವಾದಿರಾಜಪ್ರಭುಗಳು, ಮಹಾನುಭಾವ. ಹನುಮಂತೇವರಿಗೆ ಅಂದರು, ಹನುಮಂತೇವರು ಅಂದರು ಸಾಕಾಯ್ತು ತಿರುಗಾಡಿ, ಇನ್ನೇನು ಕೆಲಸ ಇಲ್ಲ, ಬಾಲ ಇದೆ, ಲಂಕಾಪಟ್ಟಣ ಇದು, ರಾಮನ ಎದುರುಗಡೆ ಇಡುತ್ತೇನೆ, ನೀನು ಹೆಂಡ್ತೀನಿ ನೀನೇ ನೋಡ್ಕೋ, ಯಾವ ಕ್ರಾಸೋ ಯಾರು ಮೇನೋ ಯಾವ ಡೋರೋ ನೀನೇ, ನಮಗೆ ಸಂಬಂಧ ಇಲ್ಲ. ಅಷ್ಟಾಗಿ ಸುಂದರವಾದ ಗಾಳಿ ಬೀಸಿದೆ. ನೋಡ್ತಾರೆ, ಓಹೋ ಅದೊಂದು ವನ ನೋಡಿಲ್ಲ ಅಂತ ಬಂದರು. ಅದೇ ಅಶೋಕವನ. ಆ ಶುಂಶುಪ ವೃಕ್ಷದಡಿಯಲ್ಲಿ ದದರ್ಶ ರಮಾಕೃತಿಂ ಅಂತಾರೆ ಆಚಾರ್ಯ. ಸೀತಾಕೃತಿಯನ್ನು ನೋಡಿದರು ಅಂತ ಸ್ಪಷ್ಟ. ಅದೇ ವೃಕ್ಷ ಮೇಲೆ ಹನುಮಂತೇವರು ಕೂತಿದ್ದಾರೆ. ರಾತ್ರಿ 12:30 ಆಯಿತು. ಎಚ್ಚರಿಕೆ ಆಯಿತು. ರಾವಣಿಗೆ ಬಂದ. ಸೀತೆಗೆ ಕೇಳ್ತಾನೆ, 10 ಕಾಲಿನ ಮಂಚಕ್ಕೆ ಮುತ್ತಿನ ತಲೆದಿಂಬು ಒಪ್ಪು ಬಾರೆ ಸೀತೆಯನ್ನು ತೋಳಿಲೆಂದನು. ಸೀತಾದೇವಿಯನ್ನಂತ 10 ಕಾಲಿನ ಮಂಚಕ್ಕೆ ಕಿಚ್ಚು ಕೆಂಡವನ್ನೇ ಹಚ್ಚಿ ಒಪ್ಪುವೇನ ಶ್ರೀರಾಮರ ತೋಳಿಲೆಂದಳು. ಅನೇಕ ಮಾತುಗಳಿದೆ ಇಬ್ಬರ ಮಧ್ಯೆ. ಕೊನೆಗೆ ತ್ರಿಜಟೆ ಮೊದಲಾದವರು ಹೇಳ್ತಾನೆ, ರಾವಣ ನೀವೇನೇ ಮಾಡಿ ಎಲ್ಲರೂ ಒಂದಾಗಿ ಸೀತೆ ನನ್ನವಳಾಗುವಂತೆ ಮಾಡಿ, ಇಲ್ಲ ನಿಮ್ಮ ತಲೆ ತೆಗಿತಾನೆ ಅಂತ ಹೋದ. ಹನುಮಂತೇವರು ಕೂತಿದ್ರು, ಎಲ್ಲ ದೃಶ್ಯ ನೋಡಿದರು. ಎಲ್ಲ ತ್ರಿಜಟೆ ಸುತ್ತ ಇದೆ ರಾಕ್ಷಸರು ಮಲಗಿಬಿಟ್ಟಿದ್ದಾರೆ. ಆ ಕಾಲಕ್ಕೆ ಹನುಮಂತೇವರು ಹೇಳಬೇಕಲ್ಲ, ಈ ಸೀತೆ ಹೇಳಬೇಕು. ಹೆಂಗೆ ಹೇಳಬೇಕು? ಮಾತು ಪ್ರಾರಂಭ ಮಾಡಬೇಕಾದ್ರೂ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ, ಪ್ರಸಂಗ ನೋಡಿ ಮಾತಾಡಬೇಕಾಗ್ತದೆ, ಹೌದಿಲ್ಲ? ಹೆಂಗೆ ಹೇಳಬೇಕು ಸೀತೆಗೆ ಈಗ ಅಂತ? ರಾಮ ಕ್ಷೇಮದಿಂದಿದ್ದಾನೆ ಅಂತ ಹೇಳಬೇಕಾಗಿದೆ. ಈಗ ಒಂದು ವೇಳೆ ರಾಮ ಅಂದರೆ ಸೀತಾದೇವಿ ರಾಮನಿಗೇನಾಯಿತು ಅಂತ ಗಾಬರಿ ಆದರೆ, ಇದು ಪ್ರಶ್ನೆ ಮಾಡಿ ಹನುಮಂತೇವರಂದ್ರಂತೆ ಕ್ಷೇಮ ಅಂತ ಮೊದಲು ಶಬ್ದ ಅಂದ್ರದ್ದು. ಕ್ಷೇಮ ಅಂದ್ರೆ ಸೀತಾದೇವಿ ಅಂದ್ಲು. ಇಲ್ಲಿ ಈ ಶಬ್ದನೇ ನಾ ಕೇಳಿಲ್ಲ, ಒಂದು 11 ತಿಂಗಳಾಯಿತು ಈ ಶಬ್ದವೇ ಬಂದಿಲ್ಲ. ಯಾರು ಕ್ಷೇಮ ಅಂತ ಹಿಂಗೆ ನೋಡ್ತಾಳೆ, ರಾಮ ಅಂದರು ಹನುಮಂತೇವರು. ಮಾತನಾಡುವ ಕ್ರಮ ಇದೆ. ಈಗ ಆಚಾರ ಬರೋದು ಲೇಟ್ ಆಗಿರ್ತದಲ್ಲ, ಅವಾಗ ಬಂದರು ಅನ್ಬೇಕು. ಯಾರು? ಆಚಾರು. ಹಿಂಗೆ ಅವ್ರು ಬಂದಿರ್ತಾರೆ. ಆಚಾರು ಏನಾಯ್ತು ಅವರಿಗೆ ಅಂತ ಕೇಳ್ತಾರೆ ಮಂದಿ, ಕೇಳೋರು. ಅವ್ರು ಗಾಬರಿ ಅವರೆಲ್ಲ. ಅದಕ್ಕೆ ಮಾತನಾಡೋ ಆಚಾರ್ಯರು ಅನ್ನಬಾರ್ದು. ಬಂದರು ಯಾರು? ಆಚಾರ್ಯರು. ಹಿಂಗೆ ಹೇಳಿದಾಗ ಸರಿ ಹೊಂತು. ಹಂಗೆ ಹನುಮಂತೇವರು ಕ್ಷೇಮ ಯಾರು? ರಾಮ. ಅದಕ್ಕೆ ನಮ್ಮ ಹನುಮದ್ ವಿಲಾಸದಲ್ಲಿ ಖಾದ್ರಿ ನರಸಿಂಹ ಹೇಳ್ತಾರೆ, ಕ್ಷೇಮದಿಂದೇಹ ರಘುರಾಮನು ಪೂರ್ಣ ಕಾಮನು, ಕ್ಷೇಮದಿಂದೇಹ ರಘುರಾಮನು. ಕ್ಷೇಮದಿಂದಿದ್ದಾನೆ ಸ್ವಾಮಿ, ಸೌಮಿತ್ರಿಯ ಕೋಡಿ ಕ್ಷೇಮದಿಂದೇಹ ರಘುರಾಮನು. ಆದರೂ ಸೀತೆಗೆ ಡೌಟ್, ರಾವಣನ ಮಾಯೆ ಇದ್ದರೆ. ಆವಾಗ ಹನುಮಂತ ದೇವರಿಗೆ ಕೆಲವು ಏಕಾಂತವಾದ ಕುರುಹುಗಳನ್ನು ಹೇಳಿದ್ದರಂತೆ ರಾಮದೇವರು. ಅದನ್ನೇ ಹೇಳ್ತಾರೆ ರಾಮದೇವರು ಹೇಳಿದ ಕುರುಗಳನ್ನು ಹನುಮಂತ ದೇವರು ಹೇಳ್ತಾರೆ. ಅದಕ್ಕೆ ನಮ್ಮ ಖಾದ್ರಿ ನರಸಿಂಹರಂತಾರೆ, ಯಾಕಮ್ಮ ಸಂಶಯ ಜಾನಕಿ ನಮ್ಮ ಕಾಕುಸ್ತ ರಾಮನ ನಾಯಕಿ. ಯಾಕಮ್ಮ ಸಂಶಯ ಜಾನಕಿ ನಮ್ಮ ಕಾಕುಸ್ತ ರಾಮನ ನಾಯಕಿ. ಏಕಾಂತ ಕುರುಗಳನ್ನು ಹೇಳಿದಾಗ ಸೀತಾದೇವಿಗೆ ಅನ್ನಿಸ್ತು, ಹೌದು ಉಂಗುರವನ್ನು ಕೊಟ್ಟಿದ್ದಾರೆ. ಅಮ್ಮ ನಂಗೆ ಹಸಿವೆ ಆಗಿದೆ, ಯಾಕೆ ನಾವು ಸಂಕಲ್ಪ ಮಾಡಿದ್ದೆ ನಿನ್ನ ದರ್ಶನ ಆಗುವವರೆಗೆ
ಏನೂ ತಗೊಳ್ಳಲ್ಲ ಅಂತ ಸಂಕಲ್ಪ ಮಾಡಿದ್ದೆ. ನಿನ್ನ ದರ್ಶನ ಆಯ್ತಲ್ಲಮ್ಮ, ಏನಾದರೂ ವ್ಯವಸ್ಥೆ ಮಾಡ್ತಾಯಿ. ತಾಯಿ ಕರುಳು ಪಾಪ. ಹನುಮಂತ ಇಲ್ಲಿ ನಂದು ಅಂತ ಏನಿಲ್ವೋ, ಆದರೆ ಇಲ್ಲಿ ಸಾಕಷ್ಟು ಹಣ್ಣಿನ ವೃಕ್ಷಗಳಿದೆ. ನೀನು ಕಪಿ, ನಿನ್ನ ಚೇಷ್ಟೆ ತೋರಿಸಬೇಡ, ಹಣ್ಣನ್ನು ಕೀಳಬೇಡ, ಗಾಳಿಯಿಂದ ನೆಲದ ಮೇಲೆ ಬಿದ್ದ ಫಲಗಳನ್ನು ಮಾತ್ರ ತಿನ್ನು. ಸೀತೆ ಹೇಳ್ತಾಳೆ ಮಹಾನುಭಾವಳು, ಹಲವು ಮರಗಳೆರದಿರೋ ಫಲಗಳ ನೀನು ಕೀಳದಿರೋ, ನೆಲದ ಮೇಲೆ ಗಾಳಿಯಿಂದ ಉದರಿದ ಫಲಗಳನ್ನೇ ಮೆದ್ದು ಹೋಗಪ್ಪ. ಇಷ್ಟು ಆರ್ಡರ್ ಬೇಕಾಗಿತ್ತು. ಯಾರಿಗೆ? ಹನುಮಂತ ದೇವರಿಗೆ. ಗಾಳಿಯಿಂದ ಬಿದ್ದಿದ್ದು ಅಂದ್ರಲ್ಲ, ಗಾಳಿ ಯಾರು? ಇವರೇ ತಾನೇ. ಜೋರಾಗಿ ಬೀಸಿದ್ರಂತೆ, ಹಣ್ಣು ಬೆಳಿಲ್ಲಂತೆ, ಗಿಡವೇ ಬುಡ ಮೇಲಾಗಿ ಬಿದ್ದು. ಒಂದೊಂದು ಕೊಂಬೆಗೂ ಕೋಟಿ ಕೋಟಿ ರಾಕ್ಷಸನ್ನು ನಿಲ್ಲಿಸಿದ್ದ. ಅವರೆಲ್ಲ ಯುದ್ಧಕ್ಕೆ ಬಂದರೆ ಹನುಮಂತ ದೇವರು 80 ಕೋಟಿ ರಾಕ್ಷಸರನ್ನು ಮೊದಲನೇ ರೌಂಡ್ನಲ್ಲಿ ಕೃಷ್ಣಾರ್ಪಣೆ ಮಾಡಿಬಿಟ್ಟ. ಸರಿ, ಆಳದ ಉಳಿದು ಕಪಿಗಳಿದ್ದು, ಎಡಗೈ ಮಾತ್ರ ಉಳಿದಿತ್ತು, ಬಲಗೈ ಹೋಗಿತ್ತು. ಹನುಮಂತ ದೇವರು ರಿಪೇರಿ ಮಾಡಿ ಬಂದು, ರಾವಣ ಮಹಾರಾಜಿ ಜೈ ಅಂದರೆ, ಯಾಕೆ ಏನಾಯಿತು? ಬಲಗೈ ಎತ್ತಿರೋ ಅಂದ ರಾವಣ. ಇದ್ರ ತಾನೇ ಎತ್ತೋದು ಕೈನ, ಕೈ ಹರೇನಮ್ಮ, ಉಳಿದಿದ್ದೇ ಎಡಗೈ ಒಂದೀಗ. ಏನಾಯಿತು? ಕಪಿ ಬಂದು ಗಲಾಟೆ ಮಾಡಿ. ಹೌದಾ? ಆ ರಾವಣನಿಗೆ ಆ ಅಶೋಕವನದ ಮೇಲೆ ತುಂಬ ಇಷ್ಟ. ಯಾರು ಹೋಗಬೇಕು? ಇಂದ್ರಜಿತ್ತು ಬಂದ. ಅವನನ್ನು ಕರೆಸಿದ. ಇಂದ್ರಜಿತ್ತು ನಾ ಹೋಗ್ತೇನೆ ಅಂತ ಬಂದ. ಮೊದಲು ಬಂದವನು ಅಕ್ಷಯ್ ಕುಮಾರ. ಅವನನ್ನು ಸಂಹಾರ ಮಾಡಿದ್ದಾರೆ ಹನುಮಂತ ದೇವರು. ಅಂಜನ ಸುತನೀತ ಲಂಕಾಪುರದಿ ಅಕ್ಷಯನ ಕೊಂದಾತ, ಕಣಜಾಕ್ಷಿ ಸೀತೆಗೆ ಮುದ್ರಿಕೆಯ ನಿತ್ತು, ಮಂಜುಳ ವಾರ್ತೆಯ ತಂದ ರಾಮನ ದೂತ, ಗೆದ್ದೆಯೋ ಹನುಮಂತ ಅಸುರರ ಒದ್ದೆಯೋ ಹನುಮಂತ. ಅಕ್ಷಯ್ ಕುಮಾರ್ ಸತ್ತ, ರಾವಣನಿಗೆ ಅರ್ಧ ಬಲ ಹೋಯ್ತು. ಇವನಷ್ಟೇ ಬಲಿಷ್ಠ ಅವನು. ಇಂದ್ರಜಿತು ಬಂದ. ಹನುಮಂತ ದೇವರನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿದ. ಹನುಮಂತ ದೇವರಂತಾರೆ, ಬೇಕಾದಷ್ಟೆಲ್ಲ ನಾನು ವರಗಳನ್ನು ಮುರಿದಾಕಿದ್ದೇನೆ, ಮುಂದೆ ಬ್ರಹ್ಮಪಟ್ಟಕ್ಕೆ ಬರೋವನು, ಸ್ವಲ್ಪ ಸ್ವಲ್ಪ ಸಿಗಾಕ್ಕೊಂಡ್ರು, ಎಳ್ಕೊಂಬಂತು. ತುಂಬಿದ ಸಭೆ, ರಾವಣ ಕೂತಿದ್ದಾನೆ ಎತ್ತರದಲ್ಲಿ. ಸಭೆ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಹನುಮಂತ ದೇವರನ್ನು. ಇವನಿಗೆ ಯಾರೂ ಸೀಟ್ ಕೊಡಬೇಡ್ರಿ ಅಂತ, ಚೇರ್ ಹಾಕಬೇಡ್ರಿ. ಯಾರು? ರಾವಣ. ಕಪಿ ಹಿಂಗೆ ನೋಡಲಿ ನನ್ನನ್ನು, ಅದಕ್ಕೆ ಕತ್ತು ನೋವು ಬರಬೇಕು ಅಂದ. ಇವರಂದ್ರೆ ಇಲ್ಲೆಲ್ಲ ಮೈಲಿಗೆ ಪದಾರ್ಥ ಇದೆ, ಮೈಲಿಗೆ ಸ್ವೀಟ್ ಮೇಲೆ ಕೂತು ನಮಗೆ ಅಭ್ಯಾಸ ಇಲ್ಲ, ನಮ್ದು ಯಾವಾಗಲೂ ಮಡಿ ನಾವು ಅಂಥೇಳಿ ವಾಯ್ದ ಭರ್ರಂತ ಬಾಲ ಸುತ್ತಕೊಂಡು ಅವನಕ್ಕಿಂತ ಮೇಲೆ ಹೋಗಿ ಕೂತು. ಅವಾಗ ರಾವಣ ಹಿಂಗೆ ನೋಡೋಂಗಾಯ್ತು. ಅವಾಗಿಬ್ಬರ ಮಧ್ಯೆ ಅನೇಕವಾದ ಸಂವಾದಗಳಿದೆ. ಅದನ್ನು ದಾಸರಾಯರು ಹೆಣಿತಾರೆ. ಏಳೇಳು ಶರದಿಯು ಏಕವಾಗಿದೆ ಕಂಡ್ಯ, ಹಾಗೆ ಬಂದೆ ಹೇಳೋ ಕೋತಿ. 700 ಯೋಜನೆ ದಾಟಿ ಬರೋ ಸಮುದ್ರ ಭಾಳ ಕಟ್ಟ ಹೆಂಗೆ ಬಂದ್ಯಪ್ಪ ಅಂದರೆ, ಹನುಮಂತ ದೇವರಂದ್ರಂತ, 7 ಶರದಿಯು 7 ಕಾಲುವೆ ನನಗೆ ತುಳಿ ಲಂಘಿಸಿ ಬಂದೆ ಕೇಳೋ ಭೂತ. ಮಗನೇ ನಂಗೆ ಕೋತಿ ಅಂತೀಯ, ಇವ್ವಾರೇ ಭೂತ ಅಂದ್ರು ಹನುಮಂತ ದೇವರು. ಅವಾಗ ರಾವಣನಂತೆ, 7 ಸಮುದ್ರದೊಳಗಿರುವ ಮಕರಿ ಮತ್ಸ್ಯಗಳು ಹಾಗೆ ಬಿಟ್ಟವೋ ಹೇಳೋ ಕೋತಿ ಅಂದ ರಾವಣ. ಅದಕ್ಕೆ ಹನುಮಂತ ದೇವರಂತಾರೆ, 7 ಸಮುದ್ರದೊಳಗಿರುವ ಮಕರಿ ಮತ್ಸ್ಯದ ಕೂಡ ಮಾತಾಡಿ ಬಂದೇನೋ ಕೇಳೋ ಭೂತ. ಅವೆಲ್ಲ ನಮ್ಮ ಫ್ರೆಂಡ್ಸ್. ಹೌ ಆರ್ ಯು? ಫೈನ್, ಓಕೆ, ಸಿ ಅಗೇನ್ ಅನ್ಕೋತ ಬಂದೆ ಅಂದರು ಹನುಮಂತ ದೇವರು. ಲೀಲಾಜಾಲವಾಗಿ ಬಂದೆ, ಗಲಾಟೆನೇ ಇಲ್ಲ. ಅವಾಗ ರಾವಣಂತಾನೆ, ಲಂಕಾದ್ವಾರದೊಳೊಬ್ಬ ಲಂಕಿಣಿ ಇರುವಳು ಹ್ಯಾಂಗೆ ಬಿಟ್ಟಳು ಹೇಳೋ ಕೋತಿ. ಎಂಥ ಲಂಕಿಣಿ, ಏನು ಬ್ರಹ್ಮದೇವರ ವರ, ಎಂಥ ಲೇಡಿ ಸೆಕ್ಯೂರಿಟಿ ಗಾರ್ಡ್ ಅದು ಗೊತ್ತಾ? ಹೆಂಗೊಳಗೆ ಬಂದಿ ಅಂದರೆ ಹನುಮಂತ ದೇವರಂದ್ರಂತೆ, ಬಿಂಕದಿಂದಲಿ ನಾ ಲಂಕಿಣಿಯನ್ನು ಕೊಂದಾಕಿ ಬಂದೇನೋ ಕೇಳೋ ಭೂತ. ನಮ್ಮ ಗುರುಗಳು ಅಂತಿದ್ರು, ನೋಡು ಆ ಲಂಕಿಣಿಯನ್ನು ಕೊಂದು ಅವಳ ಶ್ರಾದ್ದ ಮಾಡಿ ವೈಕುಂಠ ಸಮಾರಾಧನೆ ಮಾಡಿ ರವೆ ಉಂಡಿ ತಂದಿನಿ, ತಗೋ ಪ್ರಸಾದ ಹೋಗದ್ರಂತ. ಮುಗಿಸಿ ಬಂದು ರಾವಣ ಗಾಬರಿ ಆಗೋಯ್ತು. ಅವ ಇನ್ನೊಂದು ಮಾತಂದ, ಏಯ್ ಕಪಿ ಒಂದು ಮಾತು ಹೇಳ. ಹನುಮಂತ ಏ ಕೋತಿ ಪ್ರೇತ ಭೂತ ಹೇಳ ಅಂದ್ರೆ ಹನುಮಂತ ದೇವರು. ಅವಾಗ ಕೇಳ್ತಾರೆ ರಾವಣಂದ, ಕೊಂಬೆಗೂ ಕೋಟಿ ಮಂದಿ ರಾಕ್ಷಸರಿರೆ ಹ್ಯಾಂಗೆ ಬಿಟ್ಟರು ಹೇಳು ಕೋತಿ ಅಂದ. ಕೊಂಬೆಗೂ ರಾಕ್ಷಸ ಮಂದಿ ಇದ್ದಾರೆ, ಒಂದೊಂದು ಕೊಂಬೆಗೆ ಕೋಟಿ ರಾಕ್ಷಸರಿದ್ದಾರೆ, ಹೆಂಗೆ ಬಿಟ್ಟರು ಅಂದರೆ
ಅದಕ್ಕೆ ಹನುಮಂತ ದೇವರು ಅಂತಾರೆ, ಕೊಂಬೆ ಕೊಂಬೆಗೂ ಕೋಟಿ ಮಂದಿ ರಾಕ್ಷಸರನ್ನು ಕೊಂದಾಕಿ ಬಂದೇನೋ ಕೇಳೋ ಭೂತ ಅಂತ. BP 0 ಆಗ್ತಾ ಬರ್ತಾ ಇದೆ. 120/80 ಇರೋದು 100, 70, 90, 60 ಹಿಂಗಾಗ್ತಾ ಬರ್ತಾ ಇದೆ ರಾವಣಂದು. ಅವಂದ ಸೀಕ್ರೆಟ್ ತಿಳ್ಕೊಂಬಿಡ್ಬೇಕೀಗ. ಸೀಕ್ರೆಟ್ ತಿಳ್ಕೊಂಬಿಟ್ರೆ ಯಾರು ಬಲಿಷ್ಠರೋ ಅವರನ್ನು ಸೋಲಿಸಿಬಿಟ್ರೆ, ಸಂಹಾರ ಮಾಡಿದರೆ ಉಳಿಕೆಯವರೆಲ್ಲ ಸೋತೋಗ್ತಾರೆ ಅಂತ ಅವಾಗ ಅವನು ಕೇಳ್ತಾನೆ ರಾವಣ ಅಂದ, ನಿನ್ನಂಥ ದಾಸರು ನಿನ್ನ ರಸನ್ನ ಬಳಿ ಎಷ್ಟು ಮಂದಿದ್ದಾರೋ ಹೇಳೋ ಕೋತಿ ಅಂದ. ಹಿಂದೆ ನಮ್ಮ ಇಂಡಿಯಾ ಕ್ರಿಕೆಟ್ ಟೀಮ್ನ ತೆಂಡೂಲ್ಕರ್ ಒಬ್ಬನೇ ಬಲಿಷ್ಠ, ಅವನು ಔಟ್ ಮಾಡಿಬಿಟ್ರೆ ಸಾಕು ಉಳಿಕೆಯವ್ರ ದೇಶಕ್ಕೆ. ಹಿಂಗೆ ಗೊತ್ತಿತ್ತದು, ಡಿಪ್ಲೊಮಸಿ ಅಂತ ಕರೀತಾರೆ ಇದಕ್ಕೆ. ಹಿಂಗೆ ತಿಳ್ಕೋಬೇಕು ಅಂತ ರಾವಣ ಅಂದ, ನಿನ್ನಂಥ ದಾಸರು ನಿನ್ನ ರಸನ್ನ ಬಳಿ ಎಷ್ಟು ಮಂದಿದ್ದಾರೋ ಹೇಳೋ ಕೋತಿ ಅಂದ. ಅದಕ್ಕೆ ಹನುಮಂತ ದೇವರಂತಾರೆ, ನನ್ನಂಥ ದಾಸರು ನಿನ್ನಂಥ ಪ್ರೇತರು 200-300 ಕೋಟಿ ಕೇಳೋ ಭೂತ. ಹಾರ್ಟ್ ಫೇಲೇ ಆಗ್ಬೇಕು. ಒಂದು ಬಂದೇ ಇಷ್ಟು ಗಲಾಟೆ ಮಾಡಿದ ಕಪಿ ಇದು, 300 ಕೋಟಿ ಬಂದ್ಬಿಟ್ರೆ ಗತಿ ಏನು ಅಂತ ರಾವಣಕ್ಕೆ ಗಾಬರಿ. ರಾವಣಂದ, ಮಗನೇ ಇದು ನಮ್ಮ ಏರಿಯಾ ಗೊತ್ತಾಯ್ತಾ, ಹಮಾರೆ ಕುತ್ತ ಹಮಾರೆ ಗಲ್ಲಿ ಮೇ ಶೇರ್ ಅಂತ ಒಂದು ಮಾತಿದೆ. ಹಾಗೆ ಇದು ನಮ್ಮ ಏರಿಯಾ ಗೊತ್ತಾ ಮಗನೇ, ನಿನ್ನವರು ಯಾರೂ ಇಲ್ಲ, ನೀವೊಬ್ಬನೇ ಬಂದಿದ್ದಿ, ಬಿ ಕೇರ್ಫುಲ್ ಅಂತ. ಏನು ಅಂದರು ಹನುಮಂತರೇ, ಭೂತ ಬಗಳ ಅಂದರೆ ಏನಿಲ್ಲ, ದೂತನಾಗಿಯನ್ನ ಕೈಯೋಳು ಸಿಕ್ಕಿ ಕೋಪ ವಿನ್ಯಾತಕ್ಕೋ ಹೇಳೋ ಕೋತಿ ಅಂದ ರಾವಣ. ದೂತನಾಗಿ ಬಂದಿದ್ದಿ, ಒಬ್ಬನೇ ಬಂದಿದ್ದಿ, ನನ್ನ ಕೈ ಒಳಗೆ ಸಿಕ್ಕಿದ್ದಿ, ಇನ್ಯಾಕೋ ನಿನ್ನ ಗಲಾಟೆ ಅಂದರೆ ಹನುಮಂತ ದೇವರು ಅಂದ್ರಂತ. ಏನಂದ್ರು ಅಂದ್ರೆ ರಾಜರು ಬರೀತಾರೆ, ವಾದಿರಾಜರು ಅಂದರು, ಬಡ ರಾವಣನೇ ನಿನ್ನ ಬಡೆದು ಹಾಕುವೇನು, ಶ್ರೀರಾಮರ ಅಪ್ಪಣೆ ಇಲ್ಲ ಎಂದು ನಾ ತಾಳಿಕೊಂಡಿಹೇನು. ಏನಾದರೂ ನಮ್ಮ ಬಾಸ್ ಆರ್ಡರ್ ಕೊಟ್ಟಿದ್ರೆ ನಿಂದು ತಿಥಿ ಮಾಡಿ ಮನೆಗೆ ಹೋಗ್ತಿದ್ದೆ ಗೊತ್ತಾಯ್ತಾ. ಸಿಟ್ಟು ಬಂದ್ರಿ ಅವನಿಗೆ. ರಾವಣಗೆ ಏನಂದ್ರು ಯಾವ್ದಾರು ಮಾತಾಡ್ತಾನೆ, ಹೆದರಿಕೆನೇ ಇಲ್ಲ. ಇವನು ಕೊಳ್ಳ್ರಿ ಅಂದ. ಅವಾಗ ವಿಭೀಷಣ ಎದ್ದ, ರಾಜಸಭೆ ಒಳಗೆದ್ದ. ಅಣ್ಣ, ದೂತನನ್ನು ಕೊಲ್ಲೋದು ರಾಜಧರ್ಮ ಅಲ್ಲ, ಇದು ಅಧರ್ಮ. ದೂತರು ತಮ್ಮ ಸ್ವತಃ ಮಾತುಗಳನ್ನು ಹೇಳುವುದಿಲ್ಲ, ತಮ್ಮ ಪ್ರಭುವಿನ ಮಾತು ಹೇಳ್ತಾರೆ, ಇದು ಧರ್ಮ ಅಲ್ಲ ಅಂದ ವಿಭೀಷಣ. ಅವಾಗ ಹಿಂಗೆ ಹನುಮಂತ ದೇವರು ನೋಡಿದರು, ವೆರಿ ಗುಡ್ ಬಾಯ್ ಮನಸ್ಸಿನಾಗಂಡು. ಹನುಮಂತ ದೇವರು ಯಾರಿಗೆ ಮೆಸ್ತಾರೆ ಗೊತ್ತಾ, ಯಾರು ಧರ್ಮದಿಂದಿರ್ತಾರೋ ಅವ್ರ ಕಡೆಯೇ ಹನುಮಂತ ದೇವರು ನೋಡೋದು ಅಷ್ಟೇ. ನಾವು ಅಂತೀವಿ, ನಾವು ಹನುಮಂತ ದೇವರಿಗೆ ಕೆಲವರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ನ, ಹೋದಾಗ ಅಲ್ಲಿ ಕೆಲವು ಕರ್ಕೊಂಡು ಹೋದ್ರು. ದಾಸರೇ ಹನುಮಂತ ದೇವರು ನೋಡಿರಾ? ನೋಡೀನಿ. ಯಾವಾಗ ನೋಡಿರಿ? ಮುಂಜಾನೆ ನೋಡೀನಿ. ಮಧ್ಯಾಹ್ನ ನೋಡಿದ್ರ? ಇಲ್ಲ. ಯಾಕೆ ನೋಡಲ್ಲ? ಅದು ನಮ್ಮ ಇಷ್ಟ. ಬನ್ನಿರಿ ಅಂತ ಕರ್ಕೊಂಡು ಹೋದ್ರು. ನೋಡಿದ್ರು ಅಲ್ಲಿ ಬೆಳ್ಳಿ ಆಭರಣ ಹಾಕಿಸಿದ್ರು ಆ ವರ್ಷ ಹನುಮಂತ ದೇವ್ರಿಗೆ ಮಾಡಿ. ಒಬ್ಬ ಏನಂದ ಗೊತ್ತಾ, ದಾಸರೇ ಆ ಕಿರೀಟ ಅದಲ್ಲ ಹನುಮಂತ ದೇವ್ರು, ಅದು ನನ್ನ ಕಿರೀಟ ರೀ ಅಂದ. ಓಕೆ ಅಂದ. ಇನ್ನೊಬ್ಬ ಏನಂದ ಗೊತ್ತಾ, ದಾಸರೇ ಅದು ಹನುಮಂತ ದೇವ್ರ ಗದ ಅದಲ್ಲ, ಅದು ನನ್ನ ಗದ ರೀ ಅಂದ. ಅದಕ್ಕೂ ಓಕೆ ಅಂದ. ಇನ್ನೊಬ್ಬ ಎಂದ, ಹನುಮಂತ ದೇವ್ರ ಬಾಲ ಅದಲ್ರಿ, ಅದು ನನ್ನ ಬಾಲ ರೀ ಅಂದ. ಅದಕ್ಕೂ ಓಕೆ ಅಂದ. ನನಗೇನು ಅಂತ. ಹನುಮಂತ ದೇವ್ರ ಚಪ್ಪಲಿ ಅದಲ್ರಿ, ಅದು ನನ್ನ ಚಪ್ಪಲಿ ರೀ ಅಂದ. ಒಂದು ಮಾತು ಹೇಳ್ದ, ತಲೆ ತಿರುಗ್ತಿರಿ. ಒಬ್ಬ ಬೇರೆ ಮಾತು ಹೇಳ್ದ, ದಾಸರೇ ಹನುಮಂತ ದೇವ್ರ ಚಡ್ಡಿ ಅದಲ್ರಿ, ನನ್ನ ಚಡ್ಡಿ ಅಂದ. ಹುಚ್ಚ, ನಿನ್ನ ಚಡ್ಡಿ ಯಾಕೆ ಹಾಕೋತಾನಲ್ಲ ಅವನ ಮಗನೇ, ಅವನು ಬಂಗಾರ ಚಡ್ಡಿ ಹಾಕೊಂಡು ಬಂದಾನೆ ಮೇಲಿಂದ ಬರುವಾಗಲೇ. ಉಪನಿಷತ್ ಹೇಳ್ತಿಲ್ಲ ಅದೇ ಮಾತು. ವಿಜಯರಾರಂತಾರೆ, ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗ ರಹಿತ, ಕಾಮಾದಿ ವರ್ಗ ರಹಿತ ಯೋಮ್ಯಾದಿ ಸರ್ವ ವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ. ಅಂದರು. ಅವಾಗ ರಾವಣಂದ ಬಾಲಕ್ ಬೆಂಕಿ ಹಚ್ಚಿರಿ ಅಂದ. ಎಲ್ಲರೂ ಮನೆಯಿಂದ ವಸ್ತುಗಳನ್ನು ತಂದರು ಅಂತ್ರಿ. ಪೆಂಡೆ ತಂದರು. ವಾದಿರಾಜರು ಸುಂದರವಾಗಿ ಬರೀತಾರೆ. ಎಲ್ಲರ ಮನೆಯಿಂದ ಎಲ್ಲ ಸುತ್ತಿದ್ರು. ಹನುಮಂತೇವ್ರ ಬಾಲ ಬೆಳೀತಾ ಹೋಯ್ತು. ಕೊನೆಗೆ ರಾವಣ ಹೇಳಿದ, ಎಲ್ಲ ಗಂಡಸರು ಮಡಿ ಪಂಚೆ ಮಾತ್ರ ಉಟ್ಕೊಳ್ರಿ, ಮೇಲಿಂದೆಲ್ಲ ಕೊಟ್ಬಿಡ್ರಿ. ಎಲ್ಲ ಸುತ್ತಿದ್ರು. ಕೊನೆಗೆ ಸಾಲಿಲ್ಲ. ಕೊನೆಗೆ ಹೇಳಿದ, ಕೌಪಿನ ಮಾತ್ರ ಹಾಕ್ಕೊಡ್ರಿ, ಉಳ್ಕಿದೆಲ್ಲ ಕೊಡ್ರಿ ಅಂದ. ಅದೂ ಸಾಲಿಲ್ಲ. ಕೌಪಿನ ಬೀಚ್ ಕೊಟ್ಬಿಡ್ರಿ ಅಂದ. ಬೌದ್ಧಾವತಾರಿ ಲಂಕಾ ಕ್ಷೇತ್ರ ಅಂತ ಹಂಗೆ ಓಡಾಡ್ತಾ ಇವೆ.
ಎಲ್ಲ ಈ ಲಂಕಾದಾಗ ಬಟ್ಟೆ ಎಲ್ಲ ಮುಗಿದು ಕರ್ಟನ್ ಮುಗೀತು, ಈಗ ರಾಕ್ಷಸ್ತ್ರೀಯದ ಬಟ್ಟೆ ಮುಗೀತು, ಏನು ಇದು ಬೇಡ ಬೆಳೀತಾ ಇದೆ. ಕೊನೆಗೆ ಒಂದು ಆರ್ಡರ್ ಮಾಡ್ದ, ಸೀತೆಯ ಸೀರೆ ತೊಗೊಂಡು ಬರ್ರಿ ಅಂದ. ಹನುಮಂತ ಮಗನೇ ಅಲ್ಲೇ ಹೋಗ್ತೀಯ, ಬಾಲ ಸಣ್ಣ ಮಾಡಿದ್ದಾರೆ, ಸುತ್ತಿದ್ರು, ತೈಲದಲ್ಲಿ ಅದ್ದಿದ್ರು, ಬೆಂಕಿಯನ್ನು ಹಚ್ಚಿದರು. ಅಲ್ಲಿ ತನಕ ಇದ್ದಂತಹ ಹನುಮಂತ ದೇವರು ಟಣ್ಣಂತ ಹಾರಿದರು. ಅಗ್ನಿದೇವರಂದರು, ಸ್ವಾಮಿ ನಮಗೂ ಉಪವಾಸದ ಏನರೇ ಒಳ್ಳೆ ಟಿಫನ್ನು ಊಟ. ಅದಕ್ಕೆ ಲಂಕಾಪಟ್ಟಣವನ್ನೆಲ್ಲ ದಹನ ಮಾಡಿದರು. ಆವಾಗ ಅದಕ್ಕೆ ನಮ್ಮ ಹರಪನಹಳ್ಳಿ ಭೀಮವ್ವನವರು ಅಂತಿದ್ದಾರೆ ಹರಿದಾಸ ಸಾಹಿತ್ಯದೊಳಗೆ, ಅವರು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಹನುಮಂತ ದೇವರು ಲಂಕಾಪಟ್ಟಣವನ್ನು ದಹನ ಮಾಡಲಿಲ್ಲ, ದೀಪೋತ್ಸವ ಮಾಡಿದರು ಪರಮಾತ್ಮನಿಗೆ ಅಂತಂತಾರೆ ಅವರು. ದೀಪದುತ್ಸವ ಮಾಡಿ ಮಂಗಳಾರತಿ ಬೆಳಗಿದಿ ಬಾಲದಿಂದ, ಮರೆಯದೆ ಸಲಹೆನ್ನನು ಯಾದವಗಿರಿ ದೊರೆ ಮಂಗರಾಯ ನೀನು. ಅದರಲ್ಲಿ ಮಂಗರಾಯನ ಗುಡಿ ಅಂತಿದೆ, ವ್ಯಾಸರಾಜ ಪ್ರತಿಷ್ಠಾಪನ, ಚೆನ್ನಾಗಿರ್ತಕ್ಕಂಥ ವಾಯುದೇವರ ಸನ್ನಿಧಾನ. ಅಲ್ಲಿ ಹೋದಾಗ ನಮ್ಮ ಹರಪನಹಳ್ಳಿ ಭೀಮವ್ವನವರಂತಾರೆ, ನಾವು ದಹನ ಮಾಡಿಲ್ಲ, ಹನುಮಂತ ದೇವರು ಏನು ಮಾಡಿದ್ದು, ದೀಪದೋತ್ಸವ ಮಾಡಿ, ಕಾರ್ತಿಕೋತ್ಸವ ಮಾಡಿ, ಕೃಷ್ಣಾಪಣ, ಒಂದೊಂದು ಮನೆ ಒಂದೊಂದು ಹಣತೆ ಇದ್ದಂಗೆ ಕೃಷ್ಣಾಪಣ. ವಾಯುದೇವ್ರು ಎಂಥ ನೈಪುಣ್ಯತೆ ಇದೆ ಅಂದರೆ, ಈ ಕಡೆ ಮನೆಗೆ ಬೆಂಕಿ ಹಚ್ಚಿದ್ದಾರೆ, ಇಲ್ಲಿ ಮಧ್ಯದಲ್ಲಿ ವಿಭೀಷಣನ ಮನೆ, ಈ ಕಡೆ ಮನೆಗೂ ಬೆಂಕಿ ಹಚ್ಚಿದ್ದಾರೆ. ವಿಭೀಷಣನ ಮನೆ ಮೇಲೆ ಒಂದು ಕಿಡಿ ಬಿದ್ದಿಲ್ಲ. ಎಂಥ ದೊಡ್ಡ ಇಂಜಿನಿಯರ್ ಅಲ್ವಾ ಯಾರು, ಹನುಮಂತ ದೇವರು. ಕಪಿನಿ ಯಾರೋ ಅಂತ ರಾವಣ ಕೇಳಿದರೆ ದಾಸೋಹಂ ಕೌಸಲೇಂದ್ರಸ್ಯ ಮಾತಾಡ್ತಾರೆ. ರಾಮಚಂದ್ರನ ದೂತ ನಾನು, ದಾಸ, ಗೊತ್ತಾಯಿತು. ಬಾಲವನ್ನು ಸಮುದ್ರದಲ್ಲಿದ್ದಿ ಸೀತೆ ಮಾತೆಗೆ ನಮಸ್ಕಾರ ಮಾಡಿ ಚೂಡಾಮಣಿ ಇಸ್ಕೊಂಡು ಒಂದು ತಿಂಗಳೊಳಗೆ ರಾಮದೇವರನ್ನ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ನೇರವಾಗಿ ಮತ್ತೆ ಹಾರಿ ಬಂದಿದ್ದಾರೆ. ಈ ಕಡೆ 3 ದಿನ ಕಳೆದು ಹೋಗಿದೆ, ಕೇವಲ ಸ್ವಲ್ಪ ಸಮಯ, ಒಂದು 5 ನಿಮಿಷ ಇದೆ, ಅಲ್ಲಿಗೆ ಹೋಗಬೇಕು, ಮತ್ತೆ ಎಲ್ಲಿ ಋಷಿಮುಖ ಪರ್ವತಕ್ಕೆ ಹೋಗಬೇಕು. ಏನು ಪ್ರಾಬ್ಲಮ್ಮು ಅಂತ ಅಷ್ಟೇ ಹನುಮಂತ ದೇವರು ಸಿಂಹನಾದ ಮಾಡ್ತಾ ಬಂದರೆ ಕಪಿಗಳು ಗೊತ್ತಾಯಿತು ಕಂಡು ಬಂದಿದ್ದಾನೆ ಅಂತ. ಎಲ್ಲ ಕಪಿಗಳು ಬಂದು ಹನುಮಂತ ದೇವರು ಸುತ್ತಾಕೊಂಡ್ಬಿಟ್ರಂತೆ. ಅವಾಗಂತಾರೆ ಹನುಮಂತ, ಜಾಂಬು ಅಂತಂದು ಹನುಮಂತ, ಟೈಮ್ ಭಾಳ ಇಲ್ಲ, ಭಾಳ 2-3 ನಿಮಿಷ ಇದೆ, ಅಲ್ಲಿ ಹೋಗೋ ಬಗೆ ಹೆಂಗೋ ಅಂದರೆ. ಯಾವಾಗ ಹನುಮಂತ ದೇವರು ಅಂತ ಎಲ್ಲರೂ ಕಣ್ಣು ಮುಚ್ಚ್ರಿ ಅಂದರು, ಎಲ್ಲರೂ ಕಣ್ಣು ಮುಚ್ಚಿದ್ರು. ಕಣ್ಣು ಬಿಡೋದ್ರಾಗಲಿ ಸುಗ್ರೀವನ ಎದುರುಗಡೆ ಇದ್ದಾರೆ. ಎಲ್ಲರನ್ನ ತೆಗೆದುಕೊಂಡು ಹೋಗೋರು ಯಾರು, ವಾಯುದೇವರೇ. ಆ ಕಾಲಕ್ಕೆ ಜಾಂಬುವಂತ ನಿಂತು ಹೇಳಿದ, ಈ ಕಪಿಗಳು ಇಷ್ಟು ಕೆಲಸ ಮಾಡ್ಯಾರ, ಹಂಗೆಲ್ಲ ಹೇಳ್ತಾ ಬಂದ. ಹನುಮಂತ ದೇವರು ದೂರ ನಿಂತಿದ್ರಂತೆ. ಕೊನೆಗೆ ಹನುಮಂತ ದೇವರನ್ನು ತೋರಿಸಿ ಇವನೇನು ಮಾಡಿಕೊಂಡು ಬಂದವನು ಅಂತ ರಾಮದೇವರು ಹೇಳಿದಾಗ, ಪದಯೋರ್ ನಿಧಾಯ, ರಾಮದೇವರ ಪಾದದಲ್ಲಿ ಆ ಚೂಡಾಮಣಿ ಇಟ್ಟು ನಮಸ್ಕಾರವನ್ನು ಮಾಡಿದ್ದಾರೆ. ಅವಾಗ ರಾಮದೇವರಂತಾರೆ, ಇಂಥ ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿದ್ದೀಯಪ್ಪ, ನೀನು ನಾನು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಆಲಿಂಗನವನ್ನು ಕೊಡ್ತೇನೆ. ನಾವು ದಶರಥನಿಗೆ 4 ಜನ ಮಕ್ಕಳು ಅಂತ ತಿಳ್ಕೊಂಡಿದ್ವಿ, ಇವತ್ತಿನಿಂದ ನೀನೊಬ್ಬನು 5ನೇದವನು ಅಂತ ರಾಮದೇವರು ಹೇಳಿದರು ಅನ್ನುವ ಸುಂದರಕಾಂಡದ ಸ್ವಲ್ಪ ಅಭಿಪ್ರಾಯಗಳನ್ನು ಯಥಾಶಕ್ತಿ ಯಥಾಮತಿ ಏನು ನುಡಿಸಿದ್ದಾನೆ ಸ್ವಾಮಿ. ಗುರುಗಳ ಮೂಲಕವಾಗಿ ನುಡಿದಿದ್ದೇವೆ. ಅದೇನಾದರೂ ನಿಮಗೆ ಹಿತವಾಗಿದ್ದರೆ 4 ಮಾತುಗಳು, ಅದೆಲ್ಲ ನನ್ನ ಗುರುಗಳಿಗೆ ಸೇರ್ತಕ್ಕಂಥ ಕೀರ್ತಿ ಅಂತ ನಾನು ಸ್ಮರಣೆ ಮಾಡ್ತಾ, ಆಮೇಲೆ ತಂದೆ ತಾಯಿ ಮಾಡಿದ ಪುಣ್ಯ ಅಂತ ಹೇಳ್ತಾ, ಸುಂದರವಾದ ಕ್ಷೇತ್ರ, ಇಲ್ಲಿ ಶ್ರೀಗಳವರ ವಿಶೇಷವಾಗಿರ್ತಕ್ಕಂಥ ವಿದ್ಯಾಶೇಷ ತೀರ್ಥರ ಸ್ವಾಮಿಗಳ ಚರಣಾರವಿಂದಲ್ಲಿ ಅನೇಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದನ್ನು ಅವರಿಗೆ ಸಮರ್ಪಣೆ ಮಾಡ್ತೇನೆ. ಅವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ತಾವೆಲ್ಲರೂ ಇಷ್ಟೊತ್ತು ಶಾಂತ ರೀತಿಯಿಂದ ಕೂತು ಕೇಳಿದ್ದಕ್ಕಾಗಿ ತಮಗೂ ದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ. ನಮಗ್ಯಾಕೆ ಹೇಳ್ತೀರಿ, ನಮ್ಮ ಚೇರಿರ್ತಾವೆ ಬಂದು ಕೂಡ್ತೀವಿ ಅಂತ ಅನ್ಬೇಡ್ರಿ. ಅದಕ್ಕೆ ಪುರಂದಾಸರಂತಾರೆ, ತಾಳಬೇಕು ತಕ್ಕ ಮೇಳ ಬೇಕು, ತಾಳಮೇಳ ಇಲ್ಲದಿದ್ದರೆ ಕೂತು ಕೇಳೋರು ತಾಳಬೇಕು ಅಂತ. ಕೂತು ಕೇಳೋರು ತಾಳಿಲ್ಲ ಅಂದರೆ ಹಾಡೋ ಗಳಗಳ ಆಳಬೇಕು ಅಂತ ದಾಸರ ಹೇಳಿದ್ದಾರೆ. ಆ ರೀತಿ ಮಾಡದೆ ಸುಂದರವಾಗಿ ಹೇಳಿದ್ದೀರಿ. ನಮ್ಮಿಬ್ಬರ ಮಧ್ಯೆ ನಮ್ಮ ವಿಜೇಂದ್ರ ಅವರು, ನಮ್ಮ ಶ್ಯಾಮಾಚಾರ್ಯರು ಅನೇಕ ಬಾರಿ ಹೇಳಿದ್ದರು, ಸೇತುವೆ ಅಂತ ಕೆಲಸ ಮಾಡಿದ ಅವರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತು ಮುಗಿಸ್ತೇವೆ. ಶ್ರೀ ಗುರುಮಧ್ವೇಶಾರ್ಪಣಮಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನಿ. ಮಧ್ವೇಶಾರ್ಪಣ.